ಹಲೋ ನಮಸ್ಕಾರ, ನಾನು ನಿಮ್ಮ ಸುಂದರ್ ರಾಜ್ ಮಾತಾಡ್ತಾ ಇದ್ದೀನಿ. ಎಲ್ಲಾ ವೀಕ್ಷಕರಿಗೂ ನನ್ನ ನಮಸ್ಕಾರ. ಬಿಚ್ಚುಗತ್ತಿಯ ಬಂಟನ ಬಲ್ಲಿರೇನು ಅನ್ನುವ ಒಂದು ಟೈಟಲ್. ಬಿಚ್ಚುಗತ್ತಿನವಾಗಲೇ ಗೊತ್ತಾಗುತ್ತೆ. ಉರ್ಮಿ ಬಿಚ್ಚುಗತ್ತಿನದು ದೊಡ್ಡ ಒಂದು ಆಯುಧ. ಅದನ್ನ ನಾವು ಒಂದಾನೊಂದು ಕಾಲದಲ್ಲಿ ಆ ಬಿಚ್ಚುಗತ್ತಿನ ಬಳಸ್ತೀವಿ. ನಾನು ಶಂಕರ್ನಾಗ್ ಆ ಒಂದು ಹಾಡು ಕೂಡ ಇದೆ. ಬಿಚ್ಚುಗತ್ತಿ ಅಂತ ಒಂದು ಹಾಡು ಕೂಡ ಅದರಲ್ಲಿದೆ, ಒಂದಾನೊಂದು ಕಾಲದಲ್ಲಿದೆ. ಬಹುಶಃ ಶಿವರಾಮ್ ಕಾರಂತರ ಒಂದು ಕಾದಂಬರಿ ಆಧಾರಿತ ಚೋಮನ ದುಡಿಯನ್ನ 1973ರಲ್ಲಿ ಅದನ್ನ ಚಿತ್ರೀಕರಣ ಮಾಡಿದ್ವಿ. ಮಂಗಳೂರು ಹತ್ರ ಪಾಣೆ ಮಂಗಳೂರು ಅಂತ ಮಂಚಿ ಅಂತ ಒಂದು ಗ್ರಾಮ. ಮಂಚಿನಲ್ಲೇ ಸುತ್ತಮುತ್ತ ಅಲ್ಲಿ ಚಿತ್ರೀಕರಣ ಮಾಡಿ ಅದು ನನ್ನ ಎರಡನೇ ಸಿನಿಮಾ. ಅದು ಮೊದಲನೇ ಸಿನಿಮಾ ಕಾಡು, ತದನಂತರ ನಾನು ಮಾಡಿದ್ದು. ಇವತ್ತು ಅಂದರೆ ಸಿನಿಮಾದ ರಾಜೇಶ್ ಅವರು ಮತ್ತೆ ಅನಿಲ್ ಅವರ ತಂಡ ನನ್ನನ್ನು ಆಹ್ವಾನಿಸಿ ಈ ಸಿನಿಮಾದ ಒಂದು ಟ್ರೈಲರ್ನ ಲಾಂಚ್ ಮಾಡ್ತಾ ಇದ್ದೀವಿ. ಹಾಗೆ ಇದರ 2 ಸಾಂಗ್ನು ಲಾಂಚ್ ಮಾಡ್ತಾ ಇದ್ದೀವಿ. ತಾವು ದಯವಿಟ್ಟು ಮುಖ್ಯ ಅತಿಥಿಯಾಗಿ ಬರಬೇಕು ಅನ್ನುವಾಗ ಒಂದು ರೀತಿ ಗೂಸ್ ಬಂಪ್ಸ್ ಹುಟ್ಕೊಂಡ್ಬಿಡ್ತು ನನಗೆ. ಯಾಕೆಂದ್ರೆ ಇವತ್ತಿನ ಯುವಕರು ಅವತ್ತಿನ ಸಿನಿಮಾ ಬಗ್ಗೆ ಒಂದು ವಿಚಾರವನ್ನು ಇಟ್ಟು ನನ್ನ ಕರೀತಾ ಇದ್ದಾರೆ ಅನ್ಬೇಕಾದ್ರೆ ಆ ಒಂದು ಮನಸ್ಥಿತಿ ಎಷ್ಟು ಮುಖ್ಯ ಆಗಿರುತ್ತೆ, ಅದು ನನಗೆ ಬೇಕಾಗಿದೆ. ಆ ಯುವಕರನ್ನ ಹುರಿದುಂಬಿಸ್ಬೇಕು. ಸಿನಿಮಾ ಯಾವ ತರನಾದ್ರೂ ಆಗಿಲ್ಲ, ಅದ್ರ ಬಗ್ಗೆ ನಾವು ನೋಡೋಣ. ಏನು ಮಾಡಿರಬಹುದು ಈ ಚೋಮನ ದುಡಿ ಅಂತ ಹೇಳಿ ಈ ಬಿಚ್ಚುಗತಿಯ ಬಂಟನ ಬಲ್ಲಿರೇನು. ಆ ಸಿನಿಮಾದಲ್ಲಿ ಚೋಮ ತೀರ್ಕೊಂಡ್ಬಿಡ್ತಾನೆ, ಚೆನ್ನಿಯ ತೀರ್ಕೋತಾನೆ, ಗುರುವ ಮತಾಂತರ ಹೊಂದ್ಕೊಂಡು ಮೇರಿ ಜೊತೆ ಹೊಟ್ಟೋಗ್ತಾನೆ, ನೀಲ ನೀರಲ್ಲಿ ಮುಳುಗೋಗ್ಬಿಡ್ತಾನೆ, ಬೆಳ್ಳಿ ಬಲಾತ್ಕಾರಕ್ಕೆ ಒಳಗಾಗಿ ಅದನ್ನ ನೋಡಿದಂತ ಚೋಮ ನನ್ನ ಮಗಳು ಹೀಗಾಗ್ಬಿಟ್ಲಲ್ಲ ಈ ಗೇಣಿ ನೆಲಕ್ಕೋಸ್ಕರ ಅಂತ ಒಂದು ಒದ್ದಾಟದಲ್ಲಿ ಆ ದುಡಿನ ಬಾರಿಸ್ತಾ ಪ್ರಾಣ ಬಿಟ್ಬಿಡ್ತಾರೆ. ಇದ್ದಂತ ಒಂದು ಚೋಮನ ಕುಟುಂಬದಲ್ಲಿ ಉಳಿಯೋರು ಇಬ್ರೆ, ಒಂದು ಬೆಳ್ಳಿ, ಇನ್ನೊಂದು ಕಾಳ. ಕಥೆನ ಇವು ಹುಡುಗರು ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಇವತ್ತಿನ ಕಾಲಘಟ್ಟಕ್ಕೆ 1973ರಲ್ಲಿ ಏನ್ ನಡೆಯುತ್ತೆ, 2025ರಲ್ಲಿ ಏನ್ ನಡಿಬಹುದು ಅನ್ನೋದಕ್ಕೆ ಈ ಸಿನಿಮಾ ನೋಡ್ಬೇಕು. ನಮ್ಮಲ್ಲಿ ಒಂದು ಕಿಚ್ಚಿರುತ್ತೆ. ನಾವು ಒಂದು ಸಮುದಾಯಕ್ಕೆ ಒಳಪಟ್ಟು ನಮ್ಮನ್ನ ತುಳಿದು 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 ನಾವು ಬಂಡಾಯ ಆಗ್ಬಿಡ್ತೀವಿ. ನಾವು ಯಾವತ್ತು ಗಾಂಧಿ ಹೇಳ್ದಂಗೆ ಒಂದ್ ಕೆನೆ ತೋರಿಸಿದಾಗ ಹೊಡೆದ್ರೆ ಇನ್ನೊಂದು ಕೆನೆ ತೋರಿಸೋ ನಾವು ಜನ ಅಲ್ಲ. ಇವತ್ತು ನಾನೊಂದು ಮಾತು ಹೇಳಿದೆ, ಇವತ್ತು ಬ್ಲಡ್ಡೇ ಕ್ರಾಂತಿ ಅಂತಲ್ಲ, ನಮ್ಮನ್ನ ಯಾರಾದ್ರೂ ಬಲವಂತ ಮಾಡಿದಾಗ ನಾವು ತಡಿಲೇಬೇಕಾಗತ್ತೆ. ನಮ್ಮ ಶತ್ರುಗಳನ್ನ ನಾವು ಹೇಗೆ ತಡೆದ್ವಿ? ಏನು ಅವ್ರಿಗೇನು ಬಿಸ್ಕೆಟ್ ಕೊಟ್ಟು ಮನೆಗೆ ಹೋಗಿ ಅಂತ ಹೇಳಿದ್ವಾ? ನಮ್ಮ ದೇಶಕ್ಕೆ ಹಾನಿಯಾದಾಗ ಏನ್ ಮಾಡ್ತೀವಿ? ಅಟ್ಯಾಕ್ ಮಾಡಿದ್ವಿ. ಅಂದ್ರೆ ನಾವು ಸುರಕ್ಷಿತವಾಗಿ ಬಾಳ್ಬೇಕು ಅನ್ನೋಕ್ಕೋಸ್ಕರ ಅಟ್ಯಾಕ್ ಮಾಡಿದ್ವಿ, ಅವ್ರು ಸಾಯ್ಲಿನಕ್ಕೋಸ್ಕರ ಅಲ್ಲ. ಆ ಸುರಕ್ಷಿತದ ಸಂಕೇತ ಬಿಚ್ಚುಗತ್ತಿಯ ಬಂಟನ ಬಲ್ಲಿರೇನು. ಈ ಯುವಕರಿಗೆ ನಾನು ಹೇಳೋದಿಷ್ಟೇ, ಪ್ರಯತ್ನಕ್ಕೆ ಯಾವತ್ತೂ ಸೋಲ್ ಇಲ್ಲ. ಪ್ರಯತ್ನ ಮಾಡ್ತಾನೆ ಇರಿ, ನಂಬಿಕೆನ ಕಳ್ಕೋಬೇಡಿ. ನೀವು ಏನ್ ಅನ್ಕೊಂಡು ಈ ಸಿನಿಮಾ ಮಾಡಿದ್ದೀರಾ ಅದನ್ನ ಸೆನ್ಸಾರ್ ಅವರು ನೋಡಿದ್ದಾರೆ, ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ, ಪರವಾಗಿಲ್ಲ. ಆದ್ರೆ ಸಿನಿಮಾ ಅನ್ನೋದು ನೋಡುಗರ ಮನಸ್ಸನ್ನ ತಾಗಬೇಕು. ಅವನು ಆ ಸಿನಿಮಾನ ನೋಡಿದಾಗ ನಾವು ಹೀರೋ ಬಂದು ವಿಲನ್ ನೋಡಿದಾಗ ಸುಮ್ಮನೆ ಖುಷಿ ಪಡಲ್ವೇ? ನಮ್ಗೆ ಅನ್ಯಾಯ ಮಾಡಿ ಯಾವನೋ ಮನೆ ನೋಡಿ ದುಡ್ಡು ಎತ್ಕೊಂಡು ಹೋಗ್ಬಿಟ್ಟು ಅವ್ನು ಹಿಡಿದಾಗ ಆ ಪೊಲೀಸ್ ಬಗ್ಗೆ ನಾವು ಖುಷಿ ಪಡ್ಲಿಲ್ವೇ? ಹಾಗೆ ಕಾಳನ ಕನಸು ನನಸಾಗಬೇಕು ಅನ್ನೋದು ನನ್ನ ಆಸೆ ಕೂಡ, ಅದೇ ಅನಿಲ್ ಆಸೆ ಕೂಡ, ಅದೇ ಆ ನಿರ್ಮಾಪಕನ ಆಸೆ ಕೂಡ. ಸೊ ಹೀಗಾಗಿ ಈ ಸಿನಿಮಾಗೆ ಎಲ್ಲಾ ಕನ್ನಡದ ಪ್ರೇಕ್ಷಕರು ಬೆಂಬಲ ಸೂಚಿಸಬೇಕು. ಬನ್ನಿ, ಒಂದು ಯುವ ತಂಡ ನಿಮ್ಮ ಮುಂದೆ ಬಂದು ನಮ್ಮನ್ನ ಪ್ರೋತ್ಸಾಹಿಸಿ, ನಮ್ಮನ್ನ ಬೆಳೆಸಿ, ನಮ್ಮನ್ನ ಉಳಿಸಿ, ಕನ್ನಡವನ್ನ ಗೆಲ್ಲಿಸಿ ಅಂತ ಹೇಳೋ ಸಂದರ್ಭದಲ್ಲಿ ಆ ಕೆಲಸ ನನಗೆ ಮಾಡ್ತೀರಂತ ಅವರು ಪರವಾಗಿ ಒಬ್ಬ ಹಿರಿಯ ಕಲಾವಿದನಾಗಿ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಚೋಮನ ದುಡಿಯ ಗುರುವ ಎಲ್ಲೋ ಹೋಗಿಲ್ಲ, ಇಲ್ಲೇ ಇದ್ದೀನಿ. ನನಗೆ ಅವತ್ತು 20, ಇವತ್ತು 70. ನಾನು ಇವತ್ತು 20ನ ಹುಡುಗರನ್ನ ನೋಡ್ತಾ ಇದ್ದೀನಿ. ಬನ್ನಿ, ನಾವೆಲ್ಲ ಸೇರಿ ಅವನ ಕೆಲಸನ. ನಮಸ್ಕಾರ. ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಅನಿಲ್ ದೋರಸಮುದ್ರ ಅಂತ. ಬಿಚ್ಚುಗತ್ತಿಯ ಬಂಟನ ಬಲ್ಲಿರೇನ ಸಿನಿಮಾದ ಡೈರೆಕ್ಟರ್. ಈ ಚಿತ್ರ ಚೋಮನ ದುಡಿ ಕಾದಂಬರಿಯಿಂದ ಇನ್ಸ್ಪೈರ್ ಆಗಿ ಮಾಡಿರೋದು, ಪ್ರೇರಿತಗೊಂಡು ಮಾಡಿರೋದು. ಚೋಮನ ದುಡಿಯಲ್ಲಿ ಕೆಲವೊಂದು 2 ಪಾತ್ರಗಳು ಕೊನೆಗೆ ಉಳ್ಕೊಳ್ತವೆ ಚೋಮನ ಕುಟುಂಬದಲ್ಲಿ. ಆ ಪಾತ್ರನ ಇಟ್ಕೊಂಡು ನೆಕ್ಸ್ಟ್ ಚಿಕ್ಕ ಹುಡುಗ ದೊಡ್ಡವನಾಗಿ ಏನ್ ಮಾಡ್ತಾನೆ ಅಂದ್ರೆ, ಅವರ ತಂದೆಯ ಆಸೆ ಜಮೀನ ಒಂದು ಉಳುಮೆ ಮಾಡಬೇಕು, ಒಂದು ಹಾಳು ಕೊಂಪೆನಾದ್ರೂ ಸಿಗಬೇಕು, ತಗೊಂಡು ಅದನ್ನ ಉಳುಮೆ ಮಾಡಬೇಕು ಅನ್ನೋ ಒಂದು ಆಸೆಯಲ್ಲಿ ಅವನು ಜರ್ನಿನ ಶುರು ಮಾಡ್ತಾನೆ ಕಾಳ ಅನ್ನೋ ಪಾತ್ರ. ಇದರಲ್ಲಿ ಆ ಚೋಮನ ದುಡಿಯ ಒಂದು ಆ ಸ್ವಾರಸ್ಯ ಏನಿದೆ, ಅದರಲ್ಲಿ ಆ ಸೋಲ್ ಏನಿದೆ, ಆ ಸೋಲ್ನ ಇದರಲ್ಲೂ ಕ್ಯಾಪ್ಚರ್ ಮಾಡಿದೀವಿ. ಚೋಮನ ಪಾತ್ರ ಮತ್ತೆ ಬರುತ್ತೆ, ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಅದ್ರ ಜೊತೆಗೇನೆ ನಾವು ಈಗಿನ ಜನರೇಷನ್, ಈಗಿನ ಕಾಲಘಟ್ಟಕ್ಕೆ ಏನ್ ತೋರಿಸ್ಬೇಕು. ಈಗ ಕಾಳ ಅಂದ್ರೆ ವೈಲೆಂಟ್ ಮ್ಯಾನ್ ಅಂತ ನಾವು ಕರಿತೀವಿ ಇಂಗ್ಲಿಷ್ ಅಲ್ಲಿ. ಅವನು ವೈಲೆಂಟ್ ಆದ್ರೆ ಅವನ ಆಸೆನ ಪಡ್ಕೊಳ್ಳೋಕೋಸ್ಕರ, ಅವನ ಒಂದು ಐಡೆಂಟಿಟಿ ಪಡ್ಕೊಳ್ಳೋಕೋಸ್ಕರ, ಅವನ ಒಂದು ಫ್ರೀಡಮ್ ಪಡ್ಕೊಳ್ಳೋಕೋಸ್ಕರ ಒಬ್ಬ ಏನ್ ಮಾಡ್ಬೋದು ಅನ್ನೋದು ನಾವು ಡಿಸ್ಕಷನ್ ಮಾಡ್ತಾ ನಮ್ಗೆ ಈ ಚಿತ್ರದಲ್ಲಿ ನಾವು ಮೂಡ್ ಬಂದಿದೆ ಬಿಚ್ಚುಗತ್ತಿಯ ಬಂಟನ ಬಲ್ಲಿರೇನ ಅಂತ. ಈ ಚಿತ್ರದಲ್ಲಿ ಜಮೀನಿನ ಹೋರಾಟವಾಗಿರುತ್ತೆ. ಸೊ ಚೋಮ ಒಂದು ಮುಗ್ಧತೆಯಿಂದ, ಒಂದು ಇನ್ನೋಸೆಂಟ್ ಫೀಲ್ ಅಲ್ಲಿ ಅವನು ಹೋರಾಟನ ಸ್ಟಾರ್ಟ್ ಮಾಡಿರ್ತಾನೆ. ನನಗೊಂದು ಜಮೀನ್ ಬೇಕು, ನನಗೊಂದು ಐಡೆಂಟಿಟಿ ಬೇಕು. ಐಡೆಂಟಿಟಿ ವಿರುದ್ಧನೂ ನಾವು ತೋರ್ಸಕ್ ಹೋಗ್ತೀವಿ. ಅವನಿಗೆ ಜಮೀನ್ ಈಸಿಯಾಗಿ ಸಿಗೋಂತ ಒಂದು ಪ್ರೋಸೆಸ್ ಕೂಡ ಇರುತ್ತೆ. ಬಟ್ ಆ ಪ್ರೋಸೆಸ್ ನ ತಳ್ಳಿ ಹಾಕಿ, ಇದು ನನ್ನ ಐಡೆಂಟಿಟಿ, ಇದು ನಾನು ಅದನ್ನ ಬಿಡ್ಕೊಡಕ್ ರೆಡಿ ಇಲ್ಲ ಅನ್ನೋಕ್ಕೋಸ್ಕರ ಒಂದು ಮುಗ್ಧತೆಯ ಹೋರಾಟ ಮಾಡ್ಕೊಂಡು ಅವನು ಆ ಜಮೀನಿನ ಆಸೆಯಲ್ಲಿ ತನ್ನ ಇಡೀ ಕುಟುಂಬವನ್ನು ಕಳ್ಕೊಳ್ತಾನೆ. ಕೊನೆಗೆ ಅವನು ಕೂಡ ವಿಧವೇಷ ಆಗ್ತಾನೆ. ಅದನ್ನೆಲ್ಲ ನೋಡಿದ ಕಾಳ ಅವನು ಬೆಳೆದು ನಿಂತು ಈಗ ಏನ್ ಮಾಡ್ತಾನೆ, ಜಮೀನಿಗೆ ಅವರ ತಂದೆಯ ಜಮೀನಿನ ಆಸೆ ಹೇಗೆ ತೀರಿಸ್ತೇನೆ ಅನ್ನೋದು ಈ ಸಿನಿಮಾದಲ್ಲಿ ತೋರಿಸ್ತೀವಿ. ಸೊ ಜಮೀನ್ ಅನ್ನೋ ತರ ಬಂದಾಗ ಒಂದು ನಾರ್ಮಲ್
ಏನ್ ಜಮೀನಲ್ವಾ, ರೈತರು ಜಮೀನು ಬೆಳಿತಾರೆ, ಇದೊಂದು ಮಾತ್ರ ನಮ್ಮ ತಲೆಗೆ ಬರುತ್ತೆ. ಏನಂತಂದ್ರೆ ಈಗ ನಾವು ಈಸಿಯಾಗಿ ಒಂದಷ್ಟು ಜಮೀನುಗಳನ್ನ ಈ ಸಿಟಿ ಔಟ್ಸ್ಕಟ್ಸ್ ಅಲ್ಲಿ ನಾವು ನೋಡೋದಾದ್ರೆ ಜಮೀನುಗಳನ್ನ ಈಸಿಯಾಗಿ ಕೊಟ್ಬಿಟ್ಟು ನಾವು ಹೋಗ್ತೀವಿ, ಅಂದ್ರೆ ರೋಡ್ ಎಕ್ಸ್ಪೆನ್ಷನ್ಗಾಗ್ಲಿ ಆರ್ ಸಿಟಿ ಎಕ್ಸ್ಪೆನ್ಷನ್ಗಾಗ್ಲಿ ನಾವು ಕೊಟ್ಬಿಟ್ಟು ಹೋಗ್ತಾ ಇದೀವಿ. ಬಟ್ ಆ ಜಮೀನನ್ನ ಪಡ್ಕೊಳ್ಳಕ್ಕೆ ನಮ್ಮ ಪೂರ್ವಜರು, ನಮ್ಮ ಆನ್ಸಿಸ್ಟರ್ಸ್ ಏನಿದ್ದಾರೆ, ಅವ್ರು ಎಷ್ಟು ಅದನ್ನ ತುಳಿತಕ್ಕೆ ಒಳಗಾಗಿದ್ರು, ಅವ್ರು ಎಷ್ಟು ಅದನ್ನ ಸಫರ್ ಮಾಡಿ ಪಡ್ಕೊಂಡಿದ್ರು, ಉಳುವವನೇ ಭೂಮಿಯ ಒಡೆಯ ಬರೋದಕ್ಕಿಂತ ಮುಂಚೆ ಅವ್ರು ಅದನ್ನ ಏನೇನು ಅನುಭವಿಸಿದ್ರು ಅನ್ನೋದನ್ನ ಈ ಸಿನಿಮಾದಲ್ಲಿ ನಾನು ತೋರಿಸಬೇಕು ಅಂತ, ಅಂದ್ರೆ ಈ ಜನರೇಷನ್ಗೆ ತೋರಿಸಬೇಕು ಅಂತ. ಕಾದಂಬರಿ ಅಂದ ತಕ್ಷಣ ಒಂದಷ್ಟು ಇದು ಆರ್ಟ್ ಸಿನಿಮಾ, ಫಿಲ್ಮ್ ಫೆಸ್ಟಿವಲ್ ಸಿನಿಮಾ ಆ ತರದೊಂದು ಪ್ರಾಜೆಕ್ಟ್ ಆಗುತ್ತೆ. ಬಟ್ ಅದಕ್ಕೋಸ್ಕರನೇ ನಾವು ಇದನ್ನ ನಾವೆಲ್ ಇನ್ಸ್ಪೈರ್ಡ್ ಆಕ್ಷನ್ ಫಿಲ್ಮ್ ಅಂತಾನೆ ಕರಿತೀವಿ. ಆಕ್ಷನ್ ಇದೆ, ಈ ಯುವ ಜನತೆಗೆ ಏನ್ ಬೇಕು ಅಂತ, ಅಂಡ್ ಅದನ್ನ ಕತೆ ಪೂರ್ವಕವಾಗಿ ತೋರಿಸಿದೀವಿ. ಅದ್ರದ್ದೇ ಬ್ಯೂಟಿ ಈ ಸಿನಿಮಾ, ಈ ಕಾದಂಬರಿ ಬ್ಯೂಟಿನೇ ಅದು. ನೀವು ಆ ಕಥೆನ ಹೇಗ್ ಬೇಕಾದ್ರೂ ತಗೊಂಡೋಗ್ಬೋದು, ಅಂದ್ರೆ ಅದನ್ನ ಕಲಾತ್ಮಕವಾಗೂ ತೆಗಿಬಹುದು, ವೊಲೆಂಟ್ ಆಗೂ ತೋರಿಸಬಹುದು ಅನ್ನೋದು ನನಗೆ, ನಾನು ಸಿನಿಮಾ ಮಾಡಿದ್ಮೇಲೆ ನನಗೂ ಆ ಕತೆ ಬರಿತಾ ಇರ್ಬೇಕಲ್ಲ ನನಗೂ ಕೂಡ ರಿಯಲೈಸ್ ಆಗಿದ್ದು. ಬೇಸ್ ಕತೆ ಚೆನ್ನಾಗಿದ್ದಿದ್ರಿಂದ ಅದು ನಾವು ಯಾವ್ದೋ ಬೇರೆ ಬೇರೆ ತಮಿಳ್ ಸಿನಿಮಾನೋ ಇಲ್ಲ ಮಲಯಾಳಂ ಸಿನಿಮಾನೋ ಇಲ್ಲ ತೆಲುಗು ಸಿನಿಮಾನೋ ಆ ಕಲ್ಲೇನೋ ಒಂದು ಸಿನಿಮಾದಲ್ಲಿ ನೋಡಿ ಒಂದಷ್ಟು ಇನ್ಸ್ಪಿರೇಷನ್ ಮಾಡ್ಕೊಂಡು ಮಾಡೋದಕ್ಕಿಂತ ನಮ್ಮ ನೆಲದ್ದೇ ಒಂದು ಕತೆ ಶಿವರಾಮ್ ಕಾರಂತರು ಬರೆದ್ಬಿಟ್ಟು ಹೋಗಿ, ಅಂದ್ರೆ ಅದಕ್ಕೆ ನ್ಯಾಷನಲ್ ಅವಾರ್ಡ್ ಕೂಡ ಸಿಕ್ಕಿದೆ. 1976ರಲ್ಲಿ ನ್ಯಾಷನಲ್ ಅವಾರ್ಡ್ ಕೂಡ ಸಿಕ್ಕಿದೆ. ಕನ್ನಡಕ್ಕೆ ಮೊದಲ ನಟನಿಗೆ ಸಿಕ್ಕಿದಂತ ರಾಷ್ಟ್ರ ಪ್ರಶಸ್ತಿ. ಆ ಸಿನಿಮಾನ ಮಾಡ್ಬೇಕಾದ್ರೆ ನಮ್ಗೆ ತುಂಬಾನೇ ಚಾಲೆಂಜಸ್ ಇತ್ತು, ಅಂದ್ರೆ ಜಸ್ಟಿಫೈ ಮಾಡ್ಬೇಕು ಆಗುತ್ತಾ ನಮ್ ಕೈಲಿ, ಆ ಸೋಲ್ ನ ಉಳಿಸ್ಕೊಂತೀವಿ ಅಂತ. ನಮ್ಮ ಪರ್ಸನಲಿ ಟೀಮ್ ಅಂತಂದ್ರೆ ನಮ್ಗೆ ಆ ಸೋಲ್ ಉಳಿಸ್ಕೊಂಡಿದೀವಿ ಅನ್ನೋದು ನಮ್ದು. ಆ ಜಮೀನ್ ಈ ಜನರೇಷನ್ಗೆ ನಾವು ಅದನ್ನ ನೀಟಾಗಿ ಕ್ಯಾಪ್ಚರ್ ಮಾಡಿ ತೋರಿಸ್ಬೇಕು ಅಂತ ನನಗೆ ಈಸಿಯಾಗಿ ನಾವು ಕೊಟ್ಬಿಟ್ಟು ಹೋಗೋಕ್ಕಿಂತ ಆಗಿನ ಕಾಲದಲ್ಲಿ ಇಷ್ಟೊಂದು ಕಷ್ಟಪಟ್ಟಿದ್ರ, ಇಷ್ಟು ಚಿಕ್ಕ ಕೊಂಪೆಗೆ ಇಷ್ಟೊಂದೆಲ್ಲ ರಾದಂತ ನಡೆದಿತ್ತ, ಇಷ್ಟೊಂದು ಜೀವಗಳು ಹೋಗಿತ್ವ ಅನ್ನೋದನ್ನ ನನಗೆ ತುಂಬಾ ಕನೆಕ್ಟ್ ಆಯ್ತು. ಅದನ್ನ ನಿಮ್ಗೆ ಕೂಡ ಪ್ರೆಸೆಂಟ್ ಮಾಡಕ್ಕೆ ನಾನು ಹೊರಟಿದ್ದೀನಿ. ಟ್ರೈಲರ್ ಬಿಟ್ಟಿದೀವಿ, 2 ಸಾಂಗ್ಸ್ ಕೂಡ ಬಿಟ್ಟಿದೀವಿ. ನಮ್ಮ ಕೆಲಸ ಇಷ್ಟ ಆಗಿದೆ ಅಂತಂದ್ರೆ ದಯವಿಟ್ಟು 28ಕ್ಕೆ ಸಿನಿಮಾ ಬಂದು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ನಮಸ್ತೆ. ನನ್ನ ಹೆಸರು ಚೆಲುವರಾಜ್ ಗೌಡ ಅಂತ. ನಾನು ಬಿಚ್ಚುಗತ್ತಿಯ ಬಂಟನ ಬಲ್ಲಿರೇನ ಸಿನಿಮಾದ ನಾಯಕ ನಟ. ನಮ್ಮ ಸಿನಿಮಾ ಇದೇ ತಿಂಗಳು 28ನೇ ತಾರೀಕು ರಿಲೀಸ್ ಆಗ್ತದೆ. ದಯವಿಟ್ಟು ಎಲ್ಲರೂ ಥಿಯೇಟರ್ ಅಲ್ಲಿ ಬಂದು ನೋಡಿ. ಈಗ ನಮ್ಮ ಸಿನಿಮಾ ವಿಚಾರಕ್ಕೆ ಬರೋದಾದ್ರೆ, ಚೋಮನದುಡಿ ಕಾದಂಬರಿಲಿ ಏನು 2 ಪಾತ್ರಗಳು ಉಳ್ಕೊಳುತ್ತೆ ಕೊನೆಗೆ, ಕಾಳ ಮತ್ತೆ ಬೆಳ್ಳಿ. ಆ ಪಾತ್ರಗಳು ಮುಂದುವರೆದು ತನ್ನ ಅಪ್ಪನ ಆಸೆನ ತೀರಿಸ್ತಾವ ಇಲ್ವಾ ಅನ್ನೋದೇ ನಮ್ಮ ಸಿನಿಮಾದ ತಿರುಳು. ಈ ಕತೆ ಹೇಗೆ ಉಟ್ಕೊಳ್ತು ಅಂತ ಹೇಳಿದ್ರೆ, ನಾನು ನಮ್ಮ ನಿರ್ದೇಶಕ ಅನಿಲು, ನಾವು ಇಬ್ರು ಸ್ನೇಹಿತರು, ಶಾರ್ಟ್ ಫಿಲ್ಮ್ಸ್ ಇದೆಲ್ಲ ಮಾಡ್ತಾ ಇದ್ವಿ. ನಾವು ಹೀಗೆ ಯಾವುದೋ ಒಂದು ಬೇರೆ ಕತೆಗಳು ಏನೋ ಡಿಸ್ಕಷನ್ ಮಾಡ್ತಾ ಇರಬೇಕಾದ್ರೆ ಅವ್ನು ನನಗೊಂದು ಫೋಟೋ ತೋರಿಸ್ಬಿಟ್ಟು ಸೊ ಹಿಂಗೆ ಮಾಡೋಣ ಅಂತ ಹೇಳ್ದ. ಅದರಿಂದ ಒಂದು ಲೈನು ಹೇಳಿದ್ದ ನನಗೆ ಅದು ನಾನು ಆಲ್ರೆಡಿ ರಂಗಭೂಮಿಲಿ ಇದ್ದಾಗ ನಾನು ಚೋಮನದುಡಿ ಕಾದಂಬರಿ ಮತ್ತೆ ಚೋಮನದುಡಿ ಸಿನಿಮಾನು ನಾನು 75ರಲ್ಲಿ ಬಂದ ಸಿನಿಮಾನು ನೋಡಿದ್ದೆ. ಸೊ ಇದರಿಂದಾಗಿ ನನಗೆ ಒಂದು ಸ್ವಲ್ಪ ಅದು ರಿಲೇಟೇಬಲ್ ಆಗಿತ್ತು. ನಾನು ಅದಕ್ಕೆ ಅವ್ನಿಗೆ ಹೇಳಿದೆ, ಒಂದ್ಸಲ ನೋಡು ನೀನು ಅದನ್ನ, ಆ ಸಿನಿಮಾ ಓದು ಮತ್ತೆ ಕಾದಂಬರಿ ಓದು ಅಂತ ಹೇಳಿದೆ. ಅವನು ನೋಡ್ದ. ಅದಾದ್ಮೇಲೆ ಓಕೆ, ಇದು ಐಡಿಯಾ ಚೆನ್ನಾಗಿದೆ, ನಾವು ಯಾಕದನ್ನ ಇವತ್ತಿನ ದಿನಕ್ಕೆ ನಾವು ಇದನ್ನ ಮಾಡಬಾರ್ದು. ಇವಾಗ 50 ವರ್ಷದಿಂದ ಬಂದಿರೋ ಸಿನಿಮಾ ಕಾದಂಬರಿ ಬಂದು 1933ರಲ್ಲಿ ಬಂದಿರೋದು. ತುಂಬಾನೇ ಗ್ಯಾಪ್ ಇದೆ. ಇವತ್ತಿನ ದಿನ ಯಾರು ಅಂದ್ರೆ ನಮ್ಮ ಜನರೇಷನ್ ಹುಡುಗರು ಅದನ್ನ ನೋಡೋದು ತುಂಬಾನೇ ಕಮ್ಮಿ. ಅದನ್ನ ಯಾಕೆ ನಾವು ಅದನ್ನ ಇವತ್ತಿನ ದಿನಕ್ಕೆ ನಾವು ಪ್ರೆಸೆಂಟ್ ಮಾಡಬಾರ್ದು. ಅಲ್ಲಿರೋ ಚೋಮನದುಡಿಲಿ ಇರುವಂತ ಕತೆ ಬಂದ್ಬಿಟ್ಟು ಸಾರ್ವಕಾಲಿಕವಾಗಿರುವಂಥದ್ದು. ವಿಚಾರಗಳು ಬೇರೆ ಬೇರೆ ಇದೆ, ಅಂದ್ರೆ ಪದಗಳು ಬೇರೆ ಆಗಿದೆ, ಬಟ್ ಅದರಲ್ಲಿರೋ ವಿಚಾರ ಬೇರೆ ಬೇರೆ ಒಂದೇ ಆಗಿರೋದ್ರಿಂದ ನಾವು ಯಾಕೆ ಅದನ್ನ ಪ್ರೆಸೆಂಟ್ ಮಾಡಬಾರ್ದು ಇವತ್ತಿನ ದಿನಕ್ಕೆ ಅಂತ ಯೋಚನೆ ಬಂದಾಗ, ಸೊ ನಾನು ಅವನು ಮತ್ತೆ ನಮ್ಮ ನವೀನ್ ಸಿಂಬವಿ ಪ್ರೊಡ್ಯೂಸರು, ನಮ್ಮ ಅನಿಲ್ ಅವರ ಕಸಿನ್, ಈ ಮಾಡೋಣ ಅಂತ ಡಿಸ್ಕಷನ್ ಮಾಡ್ಕೊಂಡು ನಾವು ಕಾರ್ಕಳದಲ್ಲಿ ಶೂಟ್ ಮಾಡಿದ್ವಿ. ಇದನ್ನ 43 ದಿನಗಳ ಕಾಲ ಶೂಟ್ ಮಾಡಿದ್ವಿ. ಆಲ್ಮೋಸ್ಟ್ ನಾವು ಕಾರ್ಕಳದಲ್ಲಿ ಒಂದು 6-7 ತಿಂಗಳು ಅಲ್ಲೇ ಇದ್ವಿ. ಅದಾದ ನಂತರ ಪೋಸ್ಟ್ ಪ್ರೊಡಕ್ಷನ್ ಬಂದ್ವಿ. ಈಗ ಆಲ್ರೆಡಿ ನಾವು 2 ಸಾಂಗನ್ನು ಬಿಟ್ಟಿದ್ದೀವಿ. ಶ್ರೀಶಾಸ್ತ ಅಂತ ಮ್ಯೂಸಿಕ್ ಡೈರೆಕ್ಟ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇನ್ನು DOP ನಿರ್ಮಲ್ ಅಂತ ಹೇಳ್ಬಿಟ್ಟು ಅವರು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನಮಗೆ ಸಂತೋಷ ಇದೆ ನಮ್ಮ ಕೆಲಸದ ಬಗ್ಗೆ. ಅದೇ ಸಿನಿಮಾ ನೀವು ನೋಡ್ಬಿಟ್ಟು ಹೇಳ್ಬೇಕು ಹೇಗೆ ಮಾಡಿದ್ದೀವಿ ಅನ್ನೋದು, ಅದು ನಿಮ್ಗೆ ಬಿಟ್ಟಿದ್ದು. ಆ ಚೋಮನದುಡಿಗೆ ಈ ಚೋಮನದುಡಿಗೂ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಅಲ್ಲಿ ಚೋಮ ಬಂದ್ಬಿಟ್ಟು ತನ್ನ ಕೊನೆಗಾಲದವರೆಗೂ ಒಡೆಯನ ಹತ್ರ ದಯನೀಯವಾಗಿ ಬೇಡ್ಕೊಳ್ತಾನೆ, ನನಗೊಂದು ತುಂಡು ಜಾಗ ಸಿಕ್ಲಿ ಒಡೆಯ. ಅದು ಬೇರೆ ಯಾವುದೋ ಒಂದು ಅಲ್ಲಿ ಉಳುಮೆ ಮಾಡಿ ಅಲ್ಲಿ ಬೆಳೆದಿದ್ದನ್ನು ತಗೊಂಡೋಗಿ ಎಲ್ಲ ಹೊರಗಡೆ ಮಾರಿ ಹಣ ಸಂಪಾದನೆ ಮಾಡ್ಬೇಕನ್ನೋ ಒಂದು ಕಾರಣಕ್ಕಲ್ಲ, ತನ್ನ ಮಕ್ಕಳಿಗೆ ಒಂದು ಗಂಜಿ ಹಾಕ್ಬೇಕು, ತನ್ನ ಮನೆ ಮಠ ನೋಡ್ಕೋಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವನು ದಯನೀಯವಾಗಿ ಕೇಳ್ಕೊಳ್ತಾನೆ. ಕೊನೆಗೂ ಸಿಗಲ್ಲ, ಅದು ಸಿಗದೆ ಅವನು ಹಂಗೇನೆ ಹತಾಶೆಯಾಗಿ ಸಾಯ್ತಾನೆ. ಆದರೆ ಇಲ್ಲಿ ಅವನ ಮಗ ಏನಿರ್ತಾನೆ, ನಾವು ಈಗ ಮಾಡಿರೋ ಬಿಚ್ಚುಗತ್ತಿಯ ಬಂಟನ ಬಲ್ಲಿರಲಿ ಕಾಳ, ತನ್ನ ಅಪ್ಪನ ಆಸೆ, ತನ್ನ ಅಪ್ಪನಲ್ಲಿ ಇದ್ದಂಥ ವಿಚಾರಗಳನ್ನ ಇಟ್ಕೊಂಡು ಇವನು ಹೇಗೆ ಪಡ್ಕೊಳ್ತಾನೆ ಭೂಮಿನ, ಒಂದು ಹೋರಾಟದ ಮೂಲಕ ಪಡ್ಕೋಬಹುದು, ಇಲ್ಲ ತಿರ್ಗಾ ಅಪ್ಪನ ತರನೇ ಇದ್ ಮಾಡ್ಕೊಂಡು ಪಡ್ಕೊಳ್ತಾನ, ಅದೇ ಕಾಡಿ ಬೇಡಿ ಅನ್ನೋದು. ಅದನ್ನ ನಮ್ಮ ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅದು ಖಂಡಿತವಾಗಿ ಟ್ರೈಲರ್ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ಇದು ಹೋರಾಟದ ಇದ್ ಮೂಲಕನೇ ಆಗೋದು ಅಂತ. ನಮ್ಗೆ ಎ ಸರ್ಟಿಫಿಕೇಟ್ ಸಿಕ್ಕಿದೆ. ತುಂಬಾ ಹಾರ್ಶ್ ಆಗಿರೋಂತನೂ ನಾವು ತೋರಿಸಿಲ್ಲ, ಅಂದ್ರೆ ಚೋಮನದುಡಿದ ಆ ಸೋಲ್ ಇಟ್ಕೊಂಡಿದೀವಿ, ಅದ್ರ ಮೇಲೆ ನಾವು ಒಂದಷ್ಟು ಮಾಡಿದೀವಿ. ಅದು ನಾವು ಸಿನಿಮಾ ನೋಡಿದ್ರೇನೆ ಅದು ನಾವು ನಿಮ್ಗೂ ಗೊತ್ತಾಗೋದು ಅನ್ಕೊಳ್ತೀವಿ ನಾವು. ಯಾಕಂದ್ರೆ ನಾವು ಅದನ್ನ ಹೇಳೋದ್ರ ಮೂಲಕ ಅದು ನಮ್ಗೆ ಕನ್ವೆ ಮಾಡಕ್ ಆಗಲ್ಲ. ಆ ಸೋಲನ್ನ ಇಟ್ಕೊಂಡು ನಾವು ಹೇಗ್ ಮಾಡ್ಬೋದು ಬೆಟರ್ಮೆಂಟ್, ಅಂದ್ರೆ ಒಂದು ವಿಚಾರಗಳು ಏನಿತ್ತು ಅದನ್ನ ಹೇಗೆ ಪ್ರೆಸೆಂಟ್ ಮಾಡ್ಬೋದು ಅನ್ನೋದು ನಾವು ಇವತ್ತಿನ ದಿನ ಮಾಡಿದೀವಿ. ದಯವಿಟ್ಟು ಬನ್ನಿ 28ನೇ ತಾರೀಕು ಎಲ್ಲರೂ ಬಂದು ನಮ್ಮ ಜೊತೆ ಸಿನಿಮಾ ನೋಡಿ. ದಯವಿಟ್ಟು ನಮ್ಮಂತ ಹೊಸಬರಿಗೆ ನಿಮ್ಮ ಸಹಕಾರ ಇರಲಿ. ಧನ್ಯವಾದಗಳು. ನಮಸ್ಕಾರ, ನಾನು ಪ್ರದ್ಯುಮ್ನ ನರಹಳ್ಳಿ ಅಂತ. ಬಿಚ್ಚುಗತ್ತಿಯ ಬಂಟನ ಬಲ್ಲಿರೇನ ಚಿತ್ರಕ್ಕೆ ವಾಹ್ ವೀರನೆ ಅನ್ನುವಂತಹ ಹಾಡಿಗೆ ಸಾಹಿತ್ಯವನ್ನು ಬರೆದಿದ್ದೀನಿ. ಈ ಹಾಡು ತುಂಬಾ ಇಂಪಾರ್ಟೆಂಟ್ ಒಂದು ಘಟ್ಟದಲ್ಲಿ ಬರುತ್ತೆ. ನಾವು ಹೇಗೆ ಶಿವನನ್ನ ಶಾಂತ ರೂಪದಲ್ಲಿ ನೋಡ್ತೀವೋ, ಶಿವನ ರೌದ್ರ ರೂಪ ವೀರಭದ್ರ ಆಗ್ತಾನೆ.
ಚೋಮನ ಪಾತ್ರ ಶಾಂತ ರೂಪ ಆದ್ರೆ ಅವನ ರೌದ್ರ ರೂಪ ಕಾಳ. ಕಾಳ ಆಸೆಯನ್ನ, ಬೇಡಿಕೆಯನ್ನ ರೌದ್ರ ರೂಪದಲ್ಲಿ ಕೇಳಿದ್ರೆ ಏನಾಗುತ್ತೆ ಉದ್ದೇಶ ಬೇಸಿಕಲಿ ಚೋಮನ ದುಡಿಯ ಕಾದಂಬರಿಯ ಲೋಕವನ್ನ ಅಲ್ಲಿರುವಂತಹ ಪಾತ್ರಗಳನ್ನ ತಗೊಂಡು ಇವತ್ತಿನ ಕಾಲಘಟ್ಟಕ್ಕೆ ರೌದ್ರ ರೂಪದಲ್ಲಿ ಅದೇ ಬೇಡಿಕೆಯನ್ನ ಮುಂದಿಟ್ರೆ ಏನಾಗುತ್ತೆ ಅಂತ. ಆದಂತಹ ಅನ್ಯಾಯಗಳೆಲ್ಲವನ್ನ ಅವನು ತಡ್ಕೊಂಡು ಅದನ್ನ ಹಿಮ್ಮೆಟ್ಸೋಕೆ, ರೆಬೆಲ್ ಆಗೋಕೆ, ಒಂದು ರೀತಿ ನಾನು ಇವಾಗ ಹೊಡಿತೀನಿ ಅನ್ನುವಂತಹ ತುಂಬ ತೀವ್ರವಾದ ಒಂದು ಭಾವ ಪರವಶತೆಗೆ ಹೋದಂತಹ ಘಟ್ಟದಲ್ಲಿ ಈ ಹಾಡು ಬರುತ್ತೆ. ನನಗೆ ಫಸ್ಟ್ ಸಿನಿಮಾ ತೋರಿಸಿದ ನಂತರ ಈ ಹಾಡು ಬಂದ್ರೆ ಚೆನ್ನಾಗಿರುತ್ತೆ, ಅದಕ್ಕೆ ತಕ್ಕಂತಹ ಒಂದು ಸಾಹಿತ್ಯವನ್ನ ಮಾಡ್ಬೇಕಂತ ಹೇಳಿ ಒಂದು ಟ್ಯೂನ್ ಕಳಿಸಿದ್ರು. ಅದ್ಭುತವಾಗಿತ್ತು. ಅದು ಕೇಳ್ತಿದ್ರೆ ಒಂಥರ ಫುಲ್ ಎನರ್ಜಿ, ಸಖತ್ತಾಗಿದೆಯಲ್ಲ ಅಂತ. ಸೊ ನನಗೇನಂದ್ರೆ ಹಾಡು ಹಾಗೂ ಅದರ ಟ್ಯೂನ್, ಆ ಎನರ್ಜಿಗೆ ನಮ್ಮ ಲಿರಿಕ್ ಮ್ಯಾಚ್ ಆಗ್ಬೇಕು ಅನ್ನೋದು ಒಂದು ಹಠ. ಅದೇ ಒಂದು ರೇಂಜಿಗಿದೆ, ನಾವು ಅದಕ್ಕಿಂತ ಒಂದು ರೇಂಜಿಗೆ ಬರ್ಬೇಕು ಅಂತ. ಸಣ್ಣದಾಗಿ ಹೇಳ್ಬೇಕು ಅಂದ್ರೆ, ವಾ ವೀರನೆ ಢಮರು ನಿನಾದವು ಝೇಂಕರಿಸಿದೆ ಮರಣ ಮೃದಂಗವು, ವಾ ಸಿಡಿಲಿದು ನೆಲದಲ್ಲಿ ನಡೆದಿದೆ ಈಗ. ಆಕ್ಚುಲಿ ಇದು ಅನಿರುದ್ಧ ಶಾಸ್ತ್ರಿ ಅವರು ಹಾಡಿರೋದು. ಸ್ವಲ್ಪ ಟಂಗ್ ಟ್ವಿಸ್ಟರ್ ತರ ಬರ್ದಿದ್ದೆ, ಬಟ್ ಅದ್ಭುತವಾಗಿ ಹಾಡಿದಾರೆ ಅವರು. ಇದರಲ್ಲಿ ನಂಗೆ ಒಂದು 2-3 ಲೈನ್ಗಳು ಸಿಕ್ಕಾವಡೆ ಇಷ್ಟ ಆಯ್ತು. ಅಂದ್ರೆ ಇದು ವಿಧ ವಿಧಿಯಲ್ಲಿ ಬೆಂದ ಅನೈತಿಕ ಅಧಿಪತ್ಯ ತಂದ ಆಕ್ರೋಶದ ಕಾಡಗಿಚ್ಚಿನಿಂದ ಬಂದ ಅಂತ. ಅಂದ್ರೆ ಇನ್ನೊಂದು ಲೈನ್ ಬರುತ್ತೆ, ಗೀಳಿಡುತ್ತಿರ ಕಾಡ ಜನ ಗೋಳಾಡುವರು ನಾಡ ಜನ ಅಂತ. ಅಂದ್ರೆ ಇವತ್ತಿನ ಸ್ಥಿತಿಯಲ್ಲಿ ಅಂದ್ರೆ ಲೋಕಲ್ಸ್ ವರ್ಸಸ್ ಗ್ಲೋಬಲ್ಸ್ ಅಂತ, ಹೇಗೆ ಇಂಟರ್ನ್ಯಾಷನಲ್ ಗ್ಲೋಬಲ್ ವಿಲೇಜ್ ಅಂತ ನಾವೇನ್ ಕರಿತಿದೀವಿ, ಲೋಕಲೈಟ್ಸ್ ಗೆ ತೊಂದರೆ ಆಗ್ತಾ ಇದೆ ಅನ್ನುವಂತಹ ಯೂನಿವರ್ಸಲ್ ಥೀಮ್ ಎಲ್ಲಾ ಕಡೆಗೂ ಅಪ್ಲೈ ಆಗುವಂತದ್ದು. ಟ್ರೈಬಲ್ಸ್ ಅಲ್ಲಿ ಹೇಗೆ ಕಾಡುಗಳು ವಿನಾಶ ಆಗ್ತಾ ಇದೆ, ಅಲ್ಲಿರುವಂತಹ ಜನಾಂಗಗಳು, ಅಲ್ಲಿರುವಂತಹ ಕಲ್ಚರ್ ಹೇಗೆ ನಶಿಸಿ ಹೋಗ್ತಾ ಇದೆ, ಇವತ್ತಿನ ಒಂದು ಗ್ಲೋಬಲೈಸೇಷನ್ ಅಲ್ಲಿ, ಕಾರ್ಪೊರೇಟೈಸೇಷನ್ ಅಲ್ಲಿ ಹೇಗೆ ಎಲ್ಲವನ್ನು ನಾವು ಕಳ್ಕೊತಾ ಇದೀವಿ, ನಾವು ಕಳೆದು ಹೋಗ್ತಾ ಇದೀವಿ, ನಮ್ಮತನವನ್ನ ಕಳ್ಕೊತಾ ಇದೀವಿ ಅನ್ನುವಂಥ ಯೂನಿವರ್ಸಲ್ ಥೀಮ್ ಇದರಲ್ಲಿ ಎದ್ದು ಕಾಣುತ್ತೆ. ಸೊ ನಮ್ಮೆಲ್ಲರಲ್ಲೂ ಒಬ್ಬ ಚೋಮ ಇರ್ತಾನೆ, ನಮ್ಮೆಲ್ಲರಲ್ಲೂ ಒಬ್ಬ ಕಾಳ ಇರ್ತಾನೆ. ಸೊ ನಾವು ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಚೋಮನ್ ದಾರಿ ಹಿಡಿಬೇಕಾ, ಕಾಳನ್ ದಾರಿ ಹಿಡಿಬೇಕಾ, ನೀವೇ ಡಿಸೈಡ್ ಮಾಡಬೇಕು ಸಿನಿಮಾ ನೋಡಿದ್ಮೇಲೆ. ಬಿಚ್ಚುಗತ್ತಿಯ ಬಂಟನ ಬಲ್ಲಿರೇನ ಅಂತ. ಸೊ ಬಿಚ್ಚುಗತ್ತಿಯನ್ನ ಹೇಗ್ ಬಳಸಬೇಕು ಅನ್ನೋದನ್ನ ನೀವು ದಯವಿಟ್ಟು ಚಿತ್ರಮಂದಿರದಲ್ಲೇ ಬಂದು ನೋಡ್ಬೇಕಾಗಿ ವಿನಂತಿ. ಧನ್ಯವಾದಗಳು. ಸೊ ಸಿನಿಮಾ ತುಂಬಾ ಅದ್ಭುತವಾಗಿ ಮೂಡಿ ಬಂದಿರೋದಕ್ಕೆ ಕಾರಣಕರ್ತರು ಶಿವರಾಮ್ ಕಾರಂತ್ ಸರ್ ಅಂತಾನೆ ಹೇಳ್ಬೋದು. ಇವರ ಒಂದು ಕೃತಿ ಚೋಮನ ದುಡಿ, ಈ ಕೃತಿಯನ್ನ ಆಧಾರವಾಗಿಟ್ಕೊಂಡು ಈ ಒಂದು ಸಿನಿಮಾ ಮಾಡಲಾಗಿದೆ. ಚೋಮನ ದುಡಿ ಅನ್ನುವಂತಹ ಈ ಒಂದು ಕೃತಿ ಈಗಾಗಲೇ 1976ರಲ್ಲಿ ಸಿನಿಮಾ ರಿಲೀಸ್ ಆಗಿ ರಾಷ್ಟ್ರ ಪ್ರಶಸ್ತಿಯನ್ನ ಕೂಡ ಪಡೆದುಕೊಂಡಿತ್ತು ಈ ಸಿನಿಮಾ ಅಂತ ಹೇಳಬಹುದು. ಸಿನಿಮಾ ಆಗ ರಿಲೀಸ್ ಆಗಿತ್ತು 1976ರಲ್ಲಿ. ಆ ಒಂದು ಸಿನಿಮಾ ಅಥವಾ ಆ ಒಂದು ಕೃತಿಯನ್ನ ಇವತ್ತು ಜೀವಂತವಾಗಿರಿಸೋದಕ್ಕೆ ಈ ಸಿನಿಮಾ ಕಾರಣ. ಈ ಜನರೇಷನ್ ತಕ್ಕನ ಹಾಗೆ ಈ ಸಿನಿಮಾವನ್ನ ಇವತ್ತಿಗೆ ಮಾಡಲಾಗಿದೆ. ತುಂಬಾ ಒಳ್ಳೆ ಅದ್ಭುತ ಸಿನಿಮಾ. ಟೈಟಲ್ ತುಂಬಾ ವಿಶೇಷವಾಗಿ ಕಾಣಿಸ್ಕೊಂಡಿದೆ, ಕೇಳಿಸ್ತಾ ಇದೆ. ಹೊಸ ತಂಡ ಈ ಸಿನಿಮಾವನ್ನ ಒಂದು ಕನ್ನಡ ಚಲನಚಿತ್ರರಂಗದಲ್ಲಿ ರಿಲೀಸ್ ಮಾಡಬೇಕು ಅಂತ ಒಂದು ಹುಮ್ಮಸ್ ಇಟ್ಕೊಂಡು ಬಂದಿರೋದು ತುಂಬಾ ಹೆಮ್ಮೆಯ ವಿಚಾರ, ಜೊತೆಗೆ ಖುಷಿಯ ವಿಚಾರ. ಈಗಾಗಲೇ ಇಡೀ ಸಿನಿಮಾ ತಂಡ ನಮ್ ಜೊತೆ ಇದೆ. ಸೊ ತಡ ಮಾಡದೆ ಇವತ್ತು ನಾವು ಬಂದಿರುವಂತ ಉದ್ದೇಶವನ್ನ ಕಾರ್ಯರೂಪಕ್ಕೆ ತರೋಣ ಅಂತ ಹೇಳ್ತಾ, ಮೊದಲಿಗೆ ಇಲ್ಲಿ ನಾವು ಟ್ರೈಲರ್ ಅನಾವರಣ ಹಾಗೆ ಆಡಿಯೋ ಲಾಂಚ್ ಇದೆರಡೂ ಕೂಡ ಇವತ್ತು ಇಟ್ಕೊಂಡಿದೀವಿ. ಮೊದಲನೇ ಬಾರಿಗೆ ಇವತ್ತು ಆಡಿಯೋ ಲಾಂಚ್ ಗೆ ಬಂದಿರೋದು ನಮ್ಮ ಈ ಸಿನಿಮಾ ತಂಡ. ಹಾಗಾಗಿ ಈಗ ಮೊದಲಿಗೆ ಆಡಿಯೋ ಲಾಂಚ್ ಅಂದ್ರೆ ಒಂದು ಟೈಟಲ್ ಟ್ರ್ಯಾಕ್ ಹಾಗೆ ಒಂದು ಡ್ಯೂಯೆಟ್ ಸಾಂಗ್ ಇದೆ. ಮೊದಲಿಗೆ ಡ್ಯೂಯೆಟ್ ಸಾಂಗ್ ನ ನೋಡ್ಕೊಂಡ್ ಬರೋಣ. ತದನಂತರದಲ್ಲಿ ವಾ ವೀರನೆ ಅನ್ನುವಂತಹ ಸಿನಿಮಾದ ಟೈಟಲ್ ಟ್ರ್ಯಾಕ್ ನ ನೋಡೋಣ. ಈ ಎರಡು ಆಡಿಯೋ ಯಾವ ರೀತಿ ಬಂದಿದೆ, ಯಾವ ರೀತಿ ಕೆಲಸ ಮಾಡಿದ್ದಾರೆ, ಇದೆಲ್ಲವನ್ನ ನೋಡ್ಕೊಂಡ್ ಬರೋಣ. ಲಿರಿಕಲ್ ವಿಡಿಯೋ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ನಮ್ಮ ಲಿರಿಸಿಸ್ಟ್, ಸಿನಿಮಾದ ಲಿರಿಸಿಸ್ಟ್ ನಮ್ ಜೊತೆ ಇದ್ದಾರೆ. ಅದರ ಜೊತೆಗೆ ನಮ್ಮ ಡೈರೆಕ್ಟರ್ ಕಮ್ ಆಕ್ಟರ್, ನಮ್ಮ ಡೆಬ್ಯೂ ಡೈರೆಕ್ಟರ್, ತುಂಬಾ ಅಂದ್ರೆ ಪೈಲ್ವಾನ್ ಸಿನಿಮಾದಂತಹ ಸಿನಿಮಾಗಳಿಗೆಲ್ಲ ಒಂದು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡಿರುವಂತದ್ದು. ಬಟ್ ಈಗ ತಮ್ಮದೇ ಆದ ಹೊಸ ಸಿನಿಮಾವನ್ನ ಮಾಡಿರೋದು. ಕನ್ನಡ ಚಲನಚಿತ್ರರಂಗಕ್ಕೆ ಒಂದು ಪ್ರಾಮಾಣಿಕ ಡೈರೆಕ್ಟರ್ ಆಗುವಂತಹ ಎಲ್ಲ ಲಕ್ಷಣಗಳನ್ನ ನಾವು ನೋಡಬಹುದು. ಹಾಗಾಗಿ ಇಬ್ಬರನ್ನ ಕೂಡ ನಾನು ವೇದಿಕೆ ಮೇಲೆ ಬರಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನಮ್ಮ ಡೈರೆಕ್ಟರ್ ಕಮ್ ಆಕ್ಟರ್ ಅನಿಲ್ ದೊರಸಮುದ್ರ ಅವರು ನಮ್ಮ ಜೊತೆ ಇರೋರು. ಜೊತೆಗೆ ಇವಾಗ ನಾನು ವೇದಿಕೆ ಮೇಲೆ ಬರಮಾಡ್ಕೊಳ್ತಾ ಇರೋದು ನಮ್ಮ ಲಿರಿಸಿಸ್ಟ್ ಆಗಿರುವಂತಹ ಪ್ರದ್ಯುಮ್ನ ನರಹಳ್ಳಿ ಅವರು. ಟೈಟಲ್ ಟ್ರ್ಯಾಕ್ ಸಾಹಿತ್ಯ ಬರೆದಿರೋದು ರೋಷ ಆವೇಶ ಎಲ್ಲ ಕೂಡ ಎದ್ದು ಕಾಣುತ್ತೆ. ಸರ್ ನೀವೇ ಮಾತಾಡ್ಬೇಕು ಹಾಡಿನ ಬಗ್ಗೆ. ಸೊ ಬಿಚ್ಚುಗತ್ತಿಯ ಬಂಟನ ಬಲ್ಲಿರೇನ ಅಂತ ನಮ್ಮ ಸಿನಿಮಾ ಹೆಸರು. ಒಂದೊಂದು ಕಾಲದಲ್ಲಿ ನಿಮ್ಗೆಲ್ಲ ಗೊತ್ತಿರುತ್ತೆ, ಶಂಕರ್ ನಾಗ್ ಸರ್ದು ಮೊದಲನೇ ಸಿನಿಮಾ, ಮೊದಲನೇ ಸಾಂಗ್ ಬರುತ್ತೆ, ಬಿಚ್ಚುಗತ್ತಿಯ ಬಂಟನ ಕಥೆಯ ಬಲ್ಲಿರೇನಯರ ಅಂತ ಒಂದು ಸಾಂಗ್ ಬರುತ್ತೆ. ಅದು ಈ ಸಿನಿಮಾಗೆ ಸ್ಫೂರ್ತಿ. ಹೊರೆಯಿಂದ ಕತ್ತಿನ ಹಿಡಿದು ಹೋರಾಡ್ತಾನೆ, ಅವನ ಬಗ್ಗೆ ಗೊತ್ತಿದ್ಯಾ? ಬಲ್ಲಿರೇನ ಅನ್ನೋದು ಒಂದು ಅಡಿಷನ್ ಅಂತಷ್ಟೇ. ಬಟ್ ಬಿಚ್ಚುಗತ್ತಿಯ ಬಂಟನ್ ಅಂತಾನೆ ಇಟ್ಕೊಂಡಿದ್ದು. ಬಲ್ಲಿರೇನ ಅಡಿಷನ್, ಲೈಕ್ ಒಂದು ಹೊಸದಾಗಿ ಏನಾದ್ರು ಯೂನಿಕ್ ಆಗಿ ಕೇಳಿಸುತ್ತೆ, ಸೌಂಡಿಂಗ್ ಡಿಫ್ರೆಂಟ್ ಆಗಿರುತ್ತೆ, ಸ್ವಲ್ಪ ಆರ್ಟಿಸ್ಟಿಕ್ ಆಗೂ ಇರುತ್ತೆ ಅಂಡ್ ಸ್ವಲ್ಪ ಕಮರ್ಷಿಯಲ್ ಆಗು ಪ್ರೆಸೆಂಟ್ ಮಾಡಕ್ಕೆ ಅಂತ ಟ್ರೈ ಮಾಡಿದ್ವಿ. ಈ ಚಿತ್ರ ಚೋಮನ ದುಡಿ ಚಿತ್ರ ಎಲ್ಲ ನೋಡಿರ್ತೀರ, ನೀವು ಪುಸ್ತಕ ಓದಿರ್ತೀರಾ. ಅದ್ರದ್ದು ನನಗೆ ಸಿನಿಮಾ ನೋಡ್ಬೇಕಾದ್ರೆ ಫಸ್ಟ್ ಸಿನಿಮಾನ ನೋಡಿದ್ದು. ಸೊ ಹೀಗೆ ನಾವು ಒಂದಷ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಫೋಟೋಸ್ ಎಲ್ಲ ಇಟ್ಕೊಂಡು ಮ್ಯೂಸಿಕ್ ಎಲ್ಲ ಆಡ್ ಮಾಡಿ ರಫ್ ಆಗಿ ಎಡಿಟ್ ಮಾಡ್ತಾ ಇದ್ವಿ, ನಾವು ಚೆಕ್ ಮಾಡ್ತಾ ಇದ್ವಿ, ಲೈಕ್ ಏನಾದ್ರು ಒಂದು ಹೊಳೆಯುತ್ತಾ, ಏನಾದ್ರು
ಕ್ಯಾರೆಕ್ಟರ್ ಅಂತ ಇಂಟ್ರೆಸ್ಟಿಂಗ್ ಆಗಿರೋದು. ಸ್ನೇಹಿತನಾದ ಚೆಲುವ ಅವ್ರಿಗೆ ಅಂದ್ರೆ ಇದರಲ್ಲಿ ಏನು ಮುಖ್ಯ ಪಾತ್ರ ವಹಿಸಿದೆ. ಸೊ ಅವರಿಗೆ ನಾನು ಡಿಸ್ಕಸ್ ಮಾಡ್ತಾ ಇರ್ಬೇಕಾದ್ರೆ ಹೇಳ್ದೆ ಹೀಗೆ ಅಂತ. ಸೊ ಅವನು ಚೋಮನದುಡಿ ನೋಡು ನಿನ್ಗೆ ಅಂತ ಅಂದ್ಬಿಟ್ಟು ನನ್ಗೆ ಸಜೆಸ್ಟ್ ಮಾಡ. ಅಲ್ಲಿಂದ ನಡೆದಿದ್ದ ಜರ್ನಿ ಇದು. ಏನ್ ಕೊನೆಗೆ ಅಲ್ಲಿ ಗೊತ್ತಿದ್ದವ್ರಿಗೆ ಹೇಳ್ತಾ ಇದೀನಿ, ಏನು ಕೊನೆಗೆ ಅಲ್ಲಿ ಕಾಳ ಮತ್ತೆ ಬೆಳ್ಳಿ ಪಾತ್ರ, ಕಾಳ ಚಿಕ್ಕ ಹುಡುಗ, ಬೆಳ್ಳಿ ಅನ್ನೋ ಒಂದು ಕ್ಯಾರೆಕ್ಟರ್ ಅಲ್ಲಿ ನನಗೆ ಮುಂದುವರಿಸಬೇಕು ಅನ್ನೋದು ನನಗೆ ಒಂದು ಕ್ಯೂರಿಯಾಸಿಟಿ ಹುಡ್ತಾ ಬಂತು. ಅಂದ್ರೆ ಎಲ್ಲದರಲ್ಲೂ ಹುಟ್ಟುತ್ತೆ. ಸೊ ಈ ಮುಂಗಾರು ಮಳೆ ಬಿಟ್ಟಾಗ ನೆಕ್ಸ್ಟ್ ಪ್ರೀತಮ್ ಅನ್ನೋ ಕ್ಯಾರೆಕ್ಟರ್ ಏನ್ ಮಾಡ್ತಾನೆ ಅನ್ನೋದು ನಮ್ಗೆ ಅನ್ಸುತ್ತಲ್ಲ. ಆ ತರ ಅಂದ್ರೆ ಅವ್ನ ಲೈಫ್ ಹೇಗಿರುತ್ತೆ, ಅವನು ನೆಕ್ಸ್ಟ್ ಮೊಲನ ಕಳ್ಕೊಂಡಿರ್ತಾನೆ, ಇಲ್ಲಿ ಹುಡುಗಿನ ಕಳ್ಕೊಂಡಿರ್ತಾನೆ, ಹೇಗ್ ಬದುಕ್ತಾನೆ ಅನ್ನೋದು ಒಂದು ಕ್ಯೂರಿಯಾಸಿಟಿ ಯಾವಾಗ್ಲೂ ಇರುತ್ತೆ. ಅದೇ ತರನೇ ನನ್ಗೂ ನೆಕ್ಸ್ಟ್ ಏನೋ ಮಾಡ್ತಾನೆ ಅವ್ನು, ಆ ಚಿಕ್ಕ ಹುಡುಗ ಎದ್ದೇಳ್ಬೇಕು, ಅವ್ರ ಅಪ್ಪನ ಆಸೆ ತೀರಿಸಬೇಕು ಅನ್ನೋದು ತುಂಬಾ ಸ್ಟ್ರಾಂಗ್ ಆಗಿ ನನಗೆ ಕನೆಕ್ಟ್ ಆಯ್ತು. ಹಾಗಾಗಿ ಅದನ್ನ ಬರಿತಾ ಹೋದೆ. ಸ್ವಲ್ಪ ಸ್ಟಾರ್ಟಿಂಗ್ ಕಲಾತ್ಮಕವಾಗಿನೇ ನಾನು ಅಪ್ರೋಚ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಹೋಗ್ತಾ ಹೋಗ್ತಾ ಅದು ನನಗೆ ಅಂದ್ರೆ ಜನನ ಹೆಂಗ್ ಕರೆಸ್ತೀನಿ ಅನ್ನೋದು ಒಂದು ವಿಚಾರಗಳು ನನಗೆ ತಲೆಗೆ ಬಂದಿದ್ರಿಂದ ಸ್ವಲ್ಪ ಆಕ್ಷನ್ ಟಚ್ ಇಡೋಣ ಇದಕ್ಕೆ. ಸೊ ಅದು ಹೋಗ್ತಾ ಹೋಗ್ತಾ ಈಗ ಅದು ಬಿಚ್ಚುಗತ್ತಿಯ ಬಂಟನ ಬಲ್ಲಿರನಾಗಿ ಬಂದಿದೆ. ಕಾರ್ಕಳದಲ್ಲಿ ಶೂಟ್ ಮಾಡಿದ್ದು. ಕಾರಂತರು ಅದೇ ಭಾಗದವ್ರು ಆಗಿದ್ರಿಂದ ಅಂಡ್ ನನ್ನ ಸ್ನೇಹಿತ ಅಲ್ಲೊಬ್ಬ ಇದ್ದ, ಅಂದ್ರೆ ಕಂಪ್ಲೀಟ್ ಸಪೋರ್ಟ್ ನನಗೆ ಸಿಕ್ತು. ಹಾಗಾಗಿ ನನಗೆ ಅಲ್ಲೇ ನೀಟಾಗಿ ಮಾಡೋಣ. ಅಂಡ್ ಆರ್ಟಿಸ್ಟ್ಗಳು ಎಲ್ಲ ಅವನು ರಂಗಭೂಮಿಯಲ್ಲಿ ಇರೋದು ಸುಜಿತ್ ಶೆಟ್ಟಿ ಅಂತ. ಮಹಿಷಾಸುರ ಮರ್ದಿನಿ ಚಾಮುಂಡೇಶ್ವರಿ ಕತೆ ತಗೊಂಡ್ರು, ಅಲ್ಲೂ ವೈಲೆನ್ಸ್ ಅಂತ ಬರುತ್ತೆ. ಇವ್ರು ಶುರು ಮಾಡಿದಾಗ ಆ ವರ್ಲ್ಡ್ ಅನ್ನ ತಗೊಂಡಿದ್ದಾರೆ, ಚೋಮನದುಡಿಯ ಪಾತ್ರಗಳ ಆ ಲೋಕವನ್ನ ತಗೊಂಡು ಆ ಪಾತ್ರದ ಇಂಟೆನ್ಸಿಟಿಯನ್ನ ತಗೊಂಡಿದ್ದಾರೆ. ಅಲ್ಲಿ ಕಾಳ ಅನ್ನೋ ಕ್ಯಾರೆಕ್ಟರ್ ನ ಇವರು ತುಂಬಾ ರೆಬೆಲಿಯಸ್ ಆಗಿ, ಮತ್ತು ಅಂದ್ರೆ ಚೋಮನ್ ಪಾತ್ರ ತುಂಬಾ ಪ್ರೀತಿಯಿಂದ ದೈನ್ಯತೆಯಿಂದ ಬೇಡ್ಕೊಳ್ಳೋ ಪಾತ್ರ, ಅದು ವರ್ಕ್ ಆಗದೆ ಇದ್ದಾಗ ಅದ್ರ ಆಪೋಸಿಟ್, ಎಕ್ಸಾಕ್ಟ್ ಆಪೋಸಿಟ್ ಮಾಡಿದ್ರೆ ಏನಾಗುತ್ತೆ ಅನ್ನೋದೇ ಸಿನಿಮಾ. ಟ್ರೈಲರ್ ಅನಾವರಣಕ್ಕಾಗಿ ಈಗಾಗಲೇ ಟ್ರೈಲರ್ ರಿಲೀಸ್ ಆಗಿದೆ, ಬಟ್ ಇವತ್ತು ಸುಂದರ್ರಾಜ್ ಸರ್ ಕೈಲಿ ಮತ್ತೊಮ್ಮೆ ಟ್ರೈಲರ್ ರಿಲೀಸ್ ಮಾಡಿಸುವಂತಹ ಕಾರ್ಯ. ಹಾಗಾಗಿ ಸುಂದರ್ರಾಜ್ ಸರ್ ಅವರನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ತಾ ಇದ್ದೀನಿ. ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಸುಂದರ್ರಾಜ್ ಸರ್ ಅವರನ್ನ ಬರಮಾಡ್ಕೊಳ್ಳ. ಕನ್ನಡ ಚಲನಚಿತ್ರರಂಗದ ಹಿರಿಯ ನಟರಾದ ಸುಂದರ್ರಾಜ್ ಸರ್ ನಮಸ್ತೆ. ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಇವತ್ತು ಹೆಮ್ಮೆ ಡಾಕ್ಟರ್ ಶಿವರಾಮ್ ಕಾರಂತ್ ಸರ್ ಅವರ ಕೃತಿಯ ಆಧಾರವಾಗಿ ಇಟ್ಕೊಂಡು ಈ ಸಿನಿಮಾವನ್ನ ಮಾಡುವಂತದ್ದು ಕಾರ್ಯವನ್ನ ಮಾಡ್ತಿರೋದು ನಮ್ಮ ಡೈರೆಕ್ಟರ್ ಸರ್ ಆಗಿರ್ಬೋದು, ಇಡೀ ಸಿನಿಮಾ ತಂಡ ಅದನ್ನ ಮಾಡ್ತಾ ಇದೆ. ಮೊದಲಿಗೆ ಟ್ರೈಲರ್ ನ ನೋಡ್ಕೊಂಡ್ ಬರೋಣ ಸರ್. ಅದು ನಿಮ್ಮ ಕೈಯಾರೆ ಹಾಗೆ ನಿಮ್ಮ ಬಾಯಾರೆ ಹೇಳಿ ಅದನ್ನ ಲಾಂಚ್ ಮಾಡೋಣ. ಹಾಗಾಗಿ ಸರ್ ಪ್ಲೀಸ್ ಟ್ರೈಲರ್ ಲಾಂಚ್ ಅಂದ್ರೆ ನಾವು ಲಾಂಚ್ ಮಾಡ್ಬಿಡ್ತೀವಿ. ಒಳ್ಳೇದಾಗ್ಲಿ ಎಲ್ರಿಗೂ. ಗುಡ್ ಲಕ್. ಟ್ರೈಲರ್ ಲಾಂಚ್. ಈ ಸಿನಿಮಾ ತಂಡನ ವೇದಿಕೆ ಮೇಲೆ ಕರೆದಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್. ಬನ್ನಿ ಸರ್ ವೇದಿಕೆ ಮೇಲೆ. ಇನ್ನು ಸಿನಿಮಾದ EP ನಮ್ಮ ರಾಘವ್ ಸೂರ್ಯ ಸರ್ ಕೂಡ ನಮ್ಮ ಜೊತೆ ಇದ್ದಾರೆ. ಸರ್ ವೇದಿಕೆ ಮೇಲೆ ಬನ್ನಿ ಸರ್. ಇಲ್ಲ ಸರ್, ಅಂದ್ರೆ ಸ್ವಲ್ಪ ನಾವು ಕಾನ್ಶಿಯಸ್ ಆಗಿ ಮಾಡಿದ್ದು ಸ್ವಲ್ಪ ನ್ಯೂಟ್ರಲ್ ಲ್ಯಾಂಗ್ವೇಜ್ ಹೋಗೋಣ ಅಂತ. ಯಾಕೆಂದ್ರೆ ಒಂದ್ ನನಗೆ ಚಿಕ್ಕ ಎಕ್ಸ್ಪೀರಿಯನ್ಸ್ ಆಗಿದೆ ಅಂದ್ರೆ ಕುಂದಾಪುರದಲ್ಲಿದ್ದಾಗ ಅಂದ್ರೆ ಏನೋ ಗ್ಯಾರೇಜ್ ಹೋಗಿದ್ವಿ, ಅಲ್ಲಿ ನನಗೆ ಕಮ್ಯುನಿಕೇಟ್ ಮಾಡಕ್ ಆಗ್ಲಿಲ್ಲ ಸರಿಗೆ. ಅಂದ್ರೆ ಅವ್ರದ್ದು ಅಷ್ಟು ನೀಟಾಗಿ ಈಸಿಯಾಗಿ ಅರ್ಥ ಆಗ್ಲಿಲ್ಲ ನಂಗೆ ಆಕ್ಚುಲಿ. ಸೊ ಅದೆಲ್ಲ ಒಂದಷ್ಟು ಎಕ್ಸ್ಪೀರಿಯನ್ಸ್ ನೋಡಿ ಅಂದ್ರೆ ಸಿನಿಮಾದಲ್ಲೂ ಕೆಲವೊಂದು ಎಕ್ಸ್ಪೀರಿಯನ್ಸ್ ಆಗಿದ್ರಿಂದ ನಮಗೆ ನ್ಯೂಟ್ರಲ್ ಆಗಿ ಹೋಗೋಣ ಬಿಟ್ರು ಅಂತ ನಮ್ಗೆ ಅನ್ಸುತ್ತೆ. ಯಾಕಂದ್ರೆ ನಮಗೆ ಸ್ಲ್ಯಾಂಗ್ ಎಲ್ಲ ಆ ಕಡೆ ಬಗ್ದವರು ಇರೋದ್ರಿಂದ ಕಷ್ಟನ ಆಗ್ತಿರ್ಲಿಲ್ಲ ತೆಗೆಯೋದು. ಬಟ್ ನ್ಯೂಟ್ರಲ್ ಆಗಿ ಇರ್ಲಿ, ಅಂದ್ರೆ ಕತೆ ಎಲ್ಲ ಕಾಲಘಟ್ಟಕ್ಕೂ ಅಪ್ಲೈ ಆಗಿರೋದ್ರಿಂದ ಲ್ಯಾಂಗ್ವೇಜ್ ಅದೇ ತರ ಇರ್ಲಿ ಅನ್ನೋಕ್ಕೋಸ್ಕರ ಕಾನ್ಶಿಯಸ್ ಆಗಿ ಮಾಡಿದ್ದು. ಹೇಗೆ ಅಂದ್ರೆ ಈ ತರ ಬ್ಲಡ್ ಎಲ್ಲ ತೋರಿದ್ರೆ ಹೇಗಿರುತ್ತೆ ಅನ್ನೋ ಥರಲ್ಲ. ಅಂಡ್ ಅವರ ಟೀಮಲ್ಲೇ ಇನ್ನೊಬ್ರು ಇದ್ರು ಸಿನಿಮಾ ನೋಡಿದವರು. ಸೊ ಅವ್ರದ್ರೆ ಸರ್ ಈಗಿನ ಜನರೇಷನ್ಗೆ ಅದು ಸ್ವಲ್ಪ ನೀವು ಸಿನಿಮಾ ರೀಚ್ ಆಗ್ಬೇಕು ಅಂದ್ರೆ ಇದೆಲ್ಲ ಇರಲೇಬೇಕು ಬಿಡಿ ಅನ್ನೋ ತರ ಒಂದು ಕಾನ್ವರ್ಸೇಷನ್ ಆಯ್ತು. ಸೊ ಹಾಗಾಗಿ ನೋಡ್ಬಿಟ್ಟೆ ಕೊಟ್ಟರು. ಅಂದ್ರೆ ಕತೆ ವೈಲೆನ್ಸ್ ಇದೆ ಸರ್, ಇಲ್ಲ ಅಂತಲ್ಲ, ಬಟ್ ಅದಕ್ಕಿಂತ ಜಾಸ್ತಿ ಕತೆನೇ ಇದೆ. ಅಂದ್ರೆ ಆ ಎಮೋಷನ್ಸ್ ಎಲ್ಲ ನೀಟಾಗಿ ಚೆನ್ನಾಗಿ ಕ್ಯಾರಿ ಮಾಡಿದೀವಿ ನಾವು. ಹಾಗಾಗಿ 10% ಆಫ್ ವೈಲೆನ್ಸ್ ಅಷ್ಟೇ ಇರೋದು ಇದರಲ್ಲಿ. ಅದಕ್ಕೋಸ್ಕರನೇ ನಾವು ಎ ರೇಟಿಂಗ್ ಕೊಟ್ಟಾಗ ಇವು ಬರೆಯಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂದಾಗ ಕಂಪ್ಲೀಟ್ 50% ತೆಗಿಬೇಕು ಅಂದಾಗ ಅದ್ರಲ್ಲಿ ಇನ್ನೇನು ಉಳಿಯಲ್ಲ, 5% ಉಳಿಯುತ್ತೆ ಆಕ್ಷನ್ಸ್. ಸೊ ಅದಕ್ಕೋಸ್ಕರ ನಾವು ಮಾಡಿದ್ವಿ. ಹಾಗಾಗಿ ಜೊತೆಲೆ ಕಮ್ಯುನಿಕೇಟ್ ಮಾಡೋಣ ಅಂತ. ಅಂದ್ರೆ ಬೇರೆ ಎಲ್ಲಾ ವಿಚಾರದಲ್ಲೂ ಗೈಡ್ ಮಾಡ್ತಾರೆ ಅವರು. ಸೊ ಹಾಗಾಗಿ ಅವ್ರ ಜೊತೆ ಹೋಗ್ತಾ ಇದ್ದೀವಿ. ಮಹೇಶ್ವರ ಮೋಷನ್ ಪಿಕ್ಚರ್ಸ್ ಅಂತ. ನಮಸ್ತೆ, ನನ್ನ ಹೆಸರು ಚೆಲುವರಾಜ್ ಗೌಡ ಅಂತ. ನಾನು ಈ ಬಿಚ್ಚುಗತ್ತಿಯ ಬಂಟನ ಬಲ್ಲಿರೇನ ಚಿತ್ರದಲ್ಲಿ ಕಾಳನ್ ಪಾತ್ರ ಮಾಡಿದ್ದೀನಿ. ನಾನು ಮೂಲತಃ ರಂಗಭೂಮಿಯಿಂದ ಬಂದಂತ ಮಂಡ್ಯ ರಮೇಶ್ ಅವರ ನಟನ ತಂಡದಿಂದ ನಾನು ಬಂದಿದ್ದು. ಸೊ ನನ್ನ ಸಿನಿಮಾ ಅಂತ ಬಂದಾಗ ನಾನು ಮೊದಲು ಪ್ರಕಾಶ್ ರಾಜ್ ಅವ್ರದ್ದು ಇದೊಳೆ ರಾಮಾಯಣ ಸಿನಿಮಾದಲ್ಲಿ ನಾನು ಮೊದಲು ಸಿನಿಮಾ ಮಾಡಿದೆ, ಒಂದು ಸಣ್ಣ ಪಾತ್ರ. ಹೀಗೆ ಒಂದು 10 ಸಿನಿಮಾ ಸಣ್ಣ ಪುಟ್ಟ ಪಾತ್ರ ಮಾಡಿದೆ. ನಾನು ಆಲ್ರೆಡಿ ಚೋಮನದುಡಿನ ನಾನು ಓದಿದ್ದೆ, ಮತ್ತೆ ಸಿನಿಮಾನು ನಾನು ನೋಡಿದ್ರಿಂದ ನಾನು ಇವ್ನು ಸಜೆಸ್ಟ್ ಮಾಡಿದೆ, ನೋಡಿ ಇಲ್ಲಿ ಈ ತರ ಒಂದು ವಿಚಾರ ಇದೆ, ಒಂದ್ಸಲ ನೋಡು. ಇವನು ಒಂದು ವಿಚಾರ ಹೇಳಿದ, ಸ್ವಲ್ಪ ರಿಲೇಟೇಬಲ್ ಆಗಿತ್ತು. ಯಾವಾಗ ಇವ್ನು ಚೋಮನದುಡಿ ನೋಡ್ದಾದ್ಮೇಲೆ ಪುಸ್ತಕನೂ ಹೋಗಾದ್ಮೇಲೆ ಓಕೆ, ನಾವು ಇದನ್ನ ಯಾಕೆ ಮಾಡಬಾರ್ದು ಈ ಸಿನಿಮಾನ. ಅಂದ್ರೆ ವಿಚಾರಗಳು ತುಂಬಾ ವಿಚಾರಗಳಿದೆ. ಅದನ್ನ ನಾವು ಇವತ್ತಿನ ದಿನ ಅಂದ್ರೆ ನಾವು ನಮ್ಮ ತರ ಚೋಮನದುಡಿ ಸರ್ವಕಾಲಕ್ಕೂ ಒಂದು ಅಪ್ಲೈ ಆಗುವಂತ ಕಥೆ ಅದು. ಅಂದ್ರೆ ಪದಗಳು ಬೇರೆ ಇರುತ್ತೆ, ಬೇರೆ ಬೇರೆ ರೀತಿಲಿ ಇರುತ್ತೆ ಅಲ್ಲಿ ನಡೆದಂತ ವಿಚಾರಗಳು, ಬಟ್ ಅದು ಇವತ್ತಿಗೂ ರಿಲೇಟಬಲ್ ಆಗಿರುತ್ತೆ. ಅದನ್ನ ನಾವು ಹೇಗ್ ಮಾಡ್ಬೋದು. ಅಲ್ಲಿ ಚೋಮ ಕೊನೆಗಾಲದವರೆಗೂ ಅವನು ಕಾಡಿ ಬೇಡಿ ಕೊನೆಗೆ ಏನು ಸಿಗ್ಲಿಲ್ಲ, ಅವನಿಗೆ ಸಿಗದೆ ಹಂಗೆ ಸಾಯ್ತಾನೆ ಅವನು. ಆದ್ರೆ ಅವನ ಮಗ ಜನರೇಷನ್ ಚೇಂಜ್ ಆಗಿರುತ್ತೆ. ಅಪ್ಪನ ಒಂದು ವಿಚಾರಗಳು ಅವನ ತಲೆಯಲ್ಲಿ ಇದ್ದಾಗ ಅವ್ನು ಯಾವ ರೀತಿ ಅವನು ಫೈಟ್ ಬ್ಯಾಕ್ ಮಾಡ್ಬೋದು, ಅವ್ನು ಯಾವ ರೀತಿ ಅವ್ನು ನಿಂತ್ಕೋಬಹುದು, ಅವ್ನ ಹೋರಾಟ ಯಾವ ರೀತಿ ಇರ್ಬೋದು ಅನ್ನೋ ವಿಚಾರನ ನಾವು ಇಟ್ಕೊಂಡು ಮುಂದೆ ಮಾಡಿದೀವಿ. ನಮ್ ಸಿನಿಮಾದ ಇದು ಬಂತು ಅಂತ ಹೇಳಿದ್ರೆ ಬೆಳ್ಳಿ ಮತ್ತು ಕಾಳ ಈ 2 ಪಾತ್ರಗಳು ಹೇಗೆ ತನ್ನ ಅಪ್ಪನ ಆಸೆನ ಪೂರೈಸ್ತಾರ ಇಲ್ವಾ ಅನ್ನೋದೇ. ಶಿವರಾಮ್ ಕಾರಂತ್ರ ಸೋಲನ್ನು ಇಟ್ಕೊಂಡು ನಾವು ಮುಂದಕ್ಕೆ ತಗೊಂಡೋಗಿ ಈ 2 ಪಾತ್ರನ ಇಟ್ಕೊಂಡು. ಈ ಚಿತ್ರದಲ್ಲಿ ನಾನೊಂದು ಜಮೀನ್ದಾರನ ಪಾತ್ರ ಮಾಡಿದ್ದೀನಿ. ಈ ಒಂದು
ಒಂದು ಚಿತ್ರಕ್ಕೆ ಆಯ್ಕೆ ಮಾಡಿದ್ದು ನಮ್ಮ ಚಲುವರಾಜ್ ಗೌಡ ಅವರು. ಒಂದು ಚಿತ್ರಕ್ಕೆ ನನ್ನನ್ನ ಅಲ್ಲಿ ಒಂದು ಆಕ್ಟಿಂಗ್ ಹೋದ ಸಂದರ್ಭದಲ್ಲಿ ನನ್ನನ್ನ ಈ ಒಂದು ಪಾತ್ರಕ್ಕೆ ಆಯ್ಕೆ ಮಾಡಿದರೆ ಅವರಿಗೆ ಧನ್ಯವಾದಗಳು. ಹಾಗೆ ಡೈರೆಕ್ಟರ್ಗೂ ಸಹ ಧನ್ಯವಾದಗಳು. ಒಂದು ಅದ್ಭುತ. ಈಗ 1975ರಲ್ಲಿ ಏನು ಒಂದು ಕೃತಿ ಇತ್ತು, ಪಿ ವಿ ಕಾರಂತರು ನಿರ್ದೇಶನ ಮಾಡಿದ್ರು ಈ ಒಂದು ಚೋಮನ ದುಡಿ. ಮುಂದುವರೆದ ಭಾಗವಾಗಿ ಬಹಳ ಅದ್ಭುತವಾಗಿ ತೆರೆ ಮೇಲೆ ಮೂಡಿಸುವಂತಹ ಒಂದು ಪ್ರಯತ್ನವನ್ನ ಅನಿಲ್ ಅವರು ಮಾಡಿದ್ದಾರೆ ಅಂತ ನಾನೊಂದು ವೈಯಕ್ತಿಕವಾಗಿ ಅದ್ಭುತವಾಗಿ ಅವರು ಚಿತ್ರೀಕರಣ ಮಾಡಿದ್ದಾರೆ. ಕಾರ್ಕಳದಲ್ಲಿ ಒಂದು ಏನು ಪ್ರಕೃತಿ ಇದೆ, ಅಲ್ಲಿ ಒಂದು ಆಂಬಿಯನ್ಸ್, ಅದನ್ನೆಲ್ಲ ಬಹಳ ಅದ್ಭುತವಾಗಿ ಕಟ್ಟಿಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗಾಗಿ ಏನು ಆ ಒಂದು ಚೋಮನ ದುಡಿಗೆ ಒಂದು ಸ್ವರ್ಣ ಕಮಲ ರಾಷ್ಟ್ರ ಪ್ರಶಸ್ತಿ ಬಂತು. ಬಿ ವಿ ಕಾರಂತರು ಅದನ್ನ ಡೈರೆಕ್ಟ್ ಮಾಡಿದ್ರು. ಹಾಗೆ ಅದಕ್ಕೆ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಗಿರೀಶ್ ಕಾಸರವಳ್ಳಿಯವರು ಅದನ್ನ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ರು. ಅದ್ಭುತವಾದಂತಹ ಕೃತಿ, ಅದನ್ನ ತೆರೆ ಮೇಲೆ ತಂದಿದ್ದಾರೆ. ಒಂದು ಒಳ್ಳೆಯ ಚಿತ್ರವನ್ನ ಕೊಡುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಈಗ ಏನು ಇವತ್ತು ಪ್ಯಾನ್ ಇಂಡಿಯಾ ಒಂದು ಪರಿಕಲ್ಪನೆಯಲ್ಲಿ ಸಿನಿಮಾಗಳು ಬರ್ತಾ ಇದೆ, ಅಂತಹ ಒಂದು ಪರಿಕಲ್ಪನೆಯಲ್ಲಿ ಇವತ್ತು ಒಂದು ಟ್ರಯಲ್ ಅಂಡ್ ಬೇಸಿಸ್ ಮೇಲೆ ಒಂದು ಟ್ರಯಲ್ ಅಂಡ್ ಎರರ್, ಒಂದು ಪ್ರಯೋಗಾತ್ಮಕ ಒಂದು ಸಿನಿಮಾ ಬರ್ತಾ ಇದೆ. ದಯವಿಟ್ಟು ತಾವುಗಳೆಲ್ಲ ಸಹಕರಿಸಿ ಅಂತ ನಾನಂತೂ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ನಾನು ಮತ್ತೆ ನಿರ್ದೇಶಕರು ಅಣ್ಣ ತಮ್ಮ, ಅಂದ್ರೆ ಅವರು ನಮ್ಮ ಚಿಕ್ಕಪ್ಪನ ಮಗ. ಅವ್ರು ಹೇಗೆ ಕೆಲಸ ಮಾಡ್ತಾರೆ ಮತ್ತೆ ಅದೆಲ್ಲ ನಾವು ನೋಡಿದ್ದೆ. ಮತ್ತೊಂದು 4 ಶಾರ್ಟ್ ಫಿಲ್ಮ್ಸ್ ಎಲ್ಲ ಒಟ್ಟಿಗೆ ನಾವು ಕೆಲಸ ಮಾಡಿದ್ವಿ. ಆಧಾರದ ಮೇಲೆ ನಾನು ಅವರೆಲ್ಲ ಜೊತೆ ಕೆಲಸ ಮಾಡ್ಬೇಕಂತ ನಿರ್ಧಾರ ಮಾಡಿದಾಗ ನನಗೂ ತುಂಬಾ ಸಂತೋಷ ಆಯ್ತು. ನಾನು ಟೊಯೋಟೋದಲ್ಲಿ 17 ವರ್ಷ ಕೆಲಸ ಮಾಡಿ ಈ ಸಿನಿಮಾ ಮಾಡೋಣ ಅಂತ ಹೇಳಿ ಕೆಲಸನ ಬಿಟ್ಟಿದ್ರು, ತುಂಬ ತೊಡಗಿಸ್ಕೊಂಡಿದ್ವಿ. ದಯವಿಟ್ಟು ನಿಮ್ಮೆಲ್ಲರೂ ಸಹಕಾರ ಇರಲಿ. ತುಂಬಾ ಧನ್ಯವಾದಗಳು. ನನ್ನ ಹೆಸರು ಮಂಜುನಾಥ್ ಕೃಷ್ಣ ಅಂತ, ರಂಗಭೂಮಿ ಪ್ರತಿಭೆ. ಚಾನಲ್ ಅಲ್ಲಿ ನಿರೂಪಕನಾಗಿ ಕೂಡ ಕೆಲಸ ಮಾಡ್ತಾ ಇದ್ದೆ. 7-8 ಸೀರಿಯಲ್ಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡಿದ್ದೇನೆ. ಹಾಗೆ 4 ಸಿನಿಮಾಗಳು ಸಹ ನಾನು ಆಕ್ಟ್ ಮಾಡಿದ್ದೆ. ಇದು ನನ್ನ 5ನೇ ಸಿನಿಮಾ. ಎಲ್ಲರೂ ಹೇಳ್ತಿದ್ದಾಗ ನಾವೆಲ್ಲರೂ ಕೂಡ ಹಳೆ ಫ್ರೆಂಡ್ಸ್ನೇ. ನಾವು ರಂಗಭೂಮಿಯಲ್ಲಿ ಇದ್ದಾಗಲಿಂದನೂ ಕೂಡ ನಾನು, ಅನಿಲ್ ಮತ್ತೆ ನಮ್ಮ ನವೀನ್ ಮತ್ತೆ ಚೆಲುವ ಎಲ್ಲರೂ ಕೂಡ ಫ್ರೆಂಡ್ಸ್ನೇ. ಈ ಸಿನಿಮಾದಲ್ಲಿ ನಾನೊಂದು ಸಣ್ಣ ಪಾತ್ರವನ್ನು ಮಾಡಿದೀನಿ, ಬಟ್ ಅದು ಬಹಳ ಇಂಪ್ಯಾಕ್ಟ್ ಕೊಡುತ್ತೆ. ಕ್ಲೈಮ್ಯಾಕ್ಸ್ ಅಲ್ಲಿ ಬರುವಂತ ಒಂದು ಪಾತ್ರ. ಆ ಪಾತ್ರದ ಬಗ್ಗೆ ನಾನು ಏನು ಹೇಳಲಿಕ್ಕೆ ಆಗಲ್ಲ ಈಗ, ಯಾಕಂದ್ರೆ ಅದನ್ನ ಹೇಳಿದ್ರೆ ಕಂಪ್ಲೀಟ್ ಸ್ಟೋರಿ ಏನಾಗುತ್ತೆ ಕೊನೆಗೆ ಏನು ಗೊತ್ತಾಗುತ್ತೆ. ಸೊ ಹಾಗಾಗಿ ಆ ಲಿಮಿಟೇಷನ್ಸ್ ಹೇಳಲಿಕ್ಕೆ ಆಗೋದಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ನನ್ನ ಹೆಸರು ಪ್ರದ್ಯುಮ್ನ ನರಹಳ್ಳಿ ಅಂತ. ಇದರಲ್ಲಿ ವಾವೀರನೆ ಹಾಡನ್ನ ಸಾಹಿತ್ಯವನ್ನು ಬರೆದಿದ್ದೀನಿ. ಕಾರಂತಜ್ಜ ಅವರ ಚೋಮನ ದುಡಿ ಕೃತಿಯನ್ನ ಆಧಾರಿತವಾಗಿ ಇಟ್ಕೊಂಡು ಅದರ ಸೀಕ್ವೆಲ್ ಅಂತಾನೆ ಹೇಳ್ಬೋದು. ಬೇಸಿಕಲಿ ಆ ಲೋಕವನ್ನ ತಗೊಂಡು ಅಲ್ಲಿರುವಂತಹ ಪಾತ್ರಗಳನ್ನ ತಮ್ಮ ಕಲ್ಪನೆಗೆ ಅನುಸಾರವಾಗಿ ಇವತ್ತಿನ ಕಾಲಘಟ್ಟಕ್ಕೆ ಹೇಗೆ ಚಿತ್ರಕಥೆ ಮಾಡ್ಬೋದು ಅಂತ ಅನಿಲ್ ಅವರು ಅದ್ಭುತವಾಗಿ ಮಾಡಿದ್ದಾರೆ. ಸೊ ಈ ಒಂದು ಹಾಡು, ವಾವೀರನೆ ಹಾಡು, ಒಂದು ಪ್ರಮುಖವಾದ ಘಟ್ಟದಲ್ಲಿ ಬರುತ್ತೆ. ಕಾಳನ ಪಾತ್ರ ಬೇಸಿಕಲಿ ಏನಂದ್ರೆ ಯಾವುದೇ ಒಂದು ಕಾರ್ಯ ಯಶಸ್ವಿ ಮಾಡ್ಕೊಳ್ಳೋದಕ್ಕೆ 2-3 ವಿಧಾನಗಳಿರುತ್ತೆ. ಒಂದು ದೈನ್ಯತೆಯಿಂದ ಬೇಡ್ಕೊಳ್ಳುವಂಥದ್ದು, ಇನ್ನೊಂದು ರೆಬೆಲಿಯಸ್ ಆಗಿ ಕ್ರೌರ್ಯವನ್ನ ಅರಸಿ ಹೋಗುವಂಥದ್ದು. ಕಾಳನ ಪಾತ್ರ ಅದು ರೌದ್ರಾವತಾರ ತಾಳದಾಗ ಏನಾಗಬಹುದು ಅನ್ನುವಂತಹ ಒಂದು ಕಾಲಘಟ್ಟದಲ್ಲಿ ಈ ಹಾಡು ಬರುತ್ತೆ. ಬೇಸಿಕಲಿ ಇವಾಗ ಒಂದು ಸ್ವಾತಂತ್ರ್ಯ ಹೋರಾಟದಲ್ಲೂ ಮಂದಗಾಮಿಗಳಿದ್ರು, ತೀವ್ರಗಾಮಿಗಳಿದ್ರು. ಎರಡು ಒಟ್ಟಾಗಿ ಬಂದು ನಮ್ಗೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ. ಅದೇ ರೀತಿ ಇಲ್ಲೂ ಕೂಡ ಚೋಮನ ಪಾತ್ರ ಬಹಳ ದೈನ್ಯತೆಯಿಂದ ಎಷ್ಟೇ ಬೇಡ್ಕೊಂಡ್ರು ಅವ್ರಿಗೆ ಭೂಮಿ ಸಿಗೋದಿಲ್ಲ. ಅವರ ಮಗ ಕಾಳ ಆ ದಾರಿಯಲ್ಲಿ ನ್ಯಾಯ ಸಿಗ್ಲಿಲ್ಲ ನನಗೆ, ನಾನು ರೌದ್ರಾವತಾರ ತಾಳಿದ್ರೆ ಏನಾಗಬಹುದು ಅಂತ ಅವ್ನು ಯಾವಾಗ ಒಂದು ಮನಸ್ಸು ಮಾಡ್ತಾನೆ, ಅವಾಗ ಏನಾಗುತ್ತೆ ಅನ್ನೋದಕ್ಕೆ ಅವ್ನು ಬಿಚ್ಚುಗತ್ತಿಯನ್ನ ಯೂಸ್ ಮಾಡಿದ್ರೆ, ಬಿಚ್ಚುಗತ್ತಿಯ ಬಂಟನಾದ್ರೆ ಏನಾಗಬಹುದು ಅನ್ನೋದೇ ಈ ಸಿನಿಮಾ. ಯಾವುದೇ ಒಂದು ಹಂತದಲ್ಲೂ ಕಾರಂತಜ್ಜ ಅವರ ಕೃತಿಗೆ ಧಕ್ಕೆ ಬಾರದ ಹಾಗೆ ತುಂಬಾ ಕಾಳಜಿ ಇಟ್ಕೊಂಡು ಮಾಡಿದ್ದಾರೆ. ಬಟ್ ಅಫ್ಕೋರ್ಸ್ ಬ್ಲಡ್ ಯೂಸ್ ಸರ್ ಹೇಳ್ದಾಗೆ ಅದನ್ನ ಸಜೆಸ್ಟಿವ್ ಆಗಿ ತೋರಿಸಿ ಮಾಡಬಹುದಾಗಿತ್ತು. ಪ್ರಾಯಶಃ ನೆಕ್ಸ್ಟ್ ಟೈಮ್ಗೆ ಅದು ಸ್ವಲ್ಪ ಸೆನ್ಸರ್ ಬೋರ್ಡ್ ಇಂದ ಅಥವಾ UA ಬರುವಂತಹ ರೀತಿಯಲ್ಲಿ ಮನಸ್ಸಲ್ಲಿ ಇಟ್ಕೊಂಡು ಮಾಡುವಂತಹ ಪ್ರಯತ್ನವನ್ನ ಖಂಡಿತ ಅನಿಲ್ ಅವರು ಮಾಡ್ಬೋದು ಅಂತ. ಬಟ್ ಅದರ್ ದನ್ ದಟ್ ನಾನು ಅನಿಲ್ ಪೈಲ್ವಾನ್ ಸಿನಿಮಾದಲ್ಲಿ ಡೈರೆಕ್ಷನ್ ಟೀಮ್ ನಲ್ಲಿ ಇದ್ವಿ. ಸಾಕಷ್ಟು ಟೆಕ್ನಿಕಲ್ ನಾಲೆಡ್ಜ್ ಇಬ್ಬರಿಗೂ ಬಂದಿತ್ತು. ಸೊ ಅದನ್ನೆಲ್ಲವನ್ನ ಕಾರ್ಯರೂಪಕ್ಕೆ ತಂದಿದ್ದಾರೆ ಅಂತ ಖಂಡಿತ ಕಾಣುತ್ತೆ ಸ್ಕ್ರೀನ್ ಮೇಲೆ. ಧನ್ಯವಾದಗಳು. ನಮಸ್ಕಾರ. ಬಹುಶಃ ಈ ವಿಚಾರವಾಗಿ ಮಾತಾಡೋದು ತುಂಬಾ ಕಷ್ಟಕರವಾದ ವಿಷಯ. ಏನಂದ್ರೆ ಇದು 50 ವರ್ಷಗಳ ನಂತರ ನಾನೇ ನನ್ನನ್ನ ನೋಡ್ಕೊತಾ ಇದ್ದೀನಿ. ಅಂದ್ರೆ ನಾನು ಹೇಗಿದ್ದೆ, ಈಗಿನ ಜನರೇಷನ್ ಹೇಗಿದೆ. ಬಹುಶಃ ನನಗೆ ರಾಜೇಶ್ ಸರ್ ಈ ತರ ಚೋಮನ ದುಡಿನುವಾಗ ನಾನು ರೋಮಾಂಚನ ಆಗ್ಬಿಡ್ತು. 1 ಸೆಕೆಂಡ್, ಚೋಮನ ದುಡಿ ಸರ್ ಅನ್ನುವಾಗ ನನ್ನ 2ನೇ ಸಿನಿಮಾ ಅದು. ನಾನು ಕಾಡು ಮಾಡಿದ ನಂತರ ನಾನು ಮಾಡಿದ 2ನೇ ಸಿನಿಮಾ ಚೋಮನ ದುಡಿ. ಅವತ್ತು ನಾನು, ನಾಗಾಭರಣ, TS ರಂಗ ಅವರೆಲ್ಲ ಜೊತೆಲೇ ಇದ್ವಿ. ಬಹುಶಃ ನನ್ಗೊಂದು ನೆನಪಾಗ್ತಾ ಇದೆ, ಚೋಮನ ದುಡಿನೋ ಕಾದಂಬರಿ ನಾನು ಓದಿರ್ಲಿಲ್ಲ. ಬಹುಶಃ ಇವತ್ತಿನ ನಾಟಕದ ವಿಷಯನೂ ಗೊತ್ತಿರ್ಲಿಲ್ಲ. ಕಾಲೇಜಿಂದ ನಾವೆಲ್ಲ ನವ್ಯ ಗುಂಡನ ನಾಟಕ, ಬೇರೆ ಬೇರೆಯವ್ರ ನಾಟಕಗಳೆಲ್ಲ ಮಾಡ್ತಾ ಇದ್ವಿ. ಈ ರೀತಿಯಾದ ಒಂದು ವಸ್ತುಗಳನ್ನ ಇಟ್ಕೊಂಡು ಟೈಟ್ಲ್ಗಳನ್ನಿಟ್ಟು ಮಾಡುವಂತ ಕಾದಂಬರಿ ಆಗಿರ್ಬೋದು ಅಥವಾ ನಾಟಕಗಳಾಗಿರ್ಬೇಕು ಕೇಳಿರ್ಲಿಲ್ಲ. ಚೋಮನ ದುಡಿನವಾಗ ನಂದೇನ್ ಪಾತ್ರ ಅನ್ನೋವಾಗ ರೇಗಿಸ್ಬಿಟ್ರೆಲ್ಲ ಸೇರ್ಕೊಂಡು, ನಿಂದು ದುಡಿ ಪಾತ್ರ ಅಂದ್ರು. ನನಗೊಂದ್ ನಿಮಿಷ ಹೌದು ಅಂತ ಅನ್ಕೊಂಡ್ಬಿಟ್ಟೆ.
ಆಮೇಲೆ ದುಡಿ ಪಾತ್ರ ಅಂತ ಹೇಳಿದಾಗ ಹ್ಞೂ ದುಡಿ ಪಾತ್ರನ ಅಂತ ಖುಷಿಯಾಗಿದ್ದೆ. ನನ್ಗೆ ಗೊತ್ತಿಲ್ಲ ಚೋಮನ ದುಡಿ ಅಂದ್ರೆ ಚೋಮನ ಮಗನೋ ಚೋಮನ ಚಿಕ್ಕಪ್ಪನೋ ಏನೋ ಇರುತ್ತೆ ಅಂತ ಅನ್ಕೊಂಡ್ಬಿಟ್ಟೆ. ಆಮೇಲೆ ಗೊತ್ತಾಯ್ತು ದುಡಿಯಿಂದಂದ್ರೆ ಒಂದು ವಾದ್ಯ. ಚೋಮನಿಗೆ ದುಡಿ ಮೇಲೆ ಎಷ್ಟು ಒಂದು ಇದಿತ್ತು, ಅದರ ಮೂಲಕ ತನ್ನ ಭಾವನೆಗಳನ್ನ ತೋರಿಸ್ತಾ ಹೋಗ್ತಾರೆ. ಇಡೀ ಸಿನಿಮಾದಲ್ಲಿ ನೀವು ನೋಡಿದ್ರೆ ಆ ದುಡಿಗೆ ತುಂಬಾ ಒಂದು ಪ್ರಾಮುಖ್ಯತೆ ಇರುತ್ತೆ. ಕೊನೆಗೆ ಚೋಮ ಸತ್ತಾಗ್ಲೂ ಅಲ್ಲಿ ಆ ರಿಯಾಲಿಟಿ ಬರೋದೇನಂದ್ರೆ ದುಡಿ ಉಳ್ಕೊಂಡು ಬಂದು ಕ್ಯಾಮ್ರಾ ಬಂದು ನಿಲ್ಲತ್ತೆ, ಶ್ರದ್ಧೆ ನಿಂತೋಗುತ್ತೆ. ಅಂದ್ರೆ ಅದನ್ನ ಬರ್ತಾ ಚೋಮ ತೀರ್ಕೋತಾನೆ. ಇಡೀ ಸಿನಿಮಾದಲ್ಲಿ ಒಂದ್ ಕಡೆ ಚೋಮನ ಮಗಳು ಬೆಳ್ಳಿ, ಚೆನ್ನಿಯ ಅಣ್ಣ ಬರೀ ಕಾಯಿಲೆ, ಗುರುವ ಇದ್ದಿದ್ರಲ್ಲಿ ಸ್ವಲ್ಪ ಗಟ್ಟಿಯಾಗಿರ್ತಾನೆ. ಆಮೇಲೆ ನಾಗ ಕಾಳ, ಕರೆಕ್ಟಾ? ಆಮೇಲೆ ಮನ್ವೇಲ್ ಅಂತ ಒಬ್ಬ ಮ್ಯಾನೇಜರು, ಆಮೇಲೆ ಜಮೀನ್ದಾರ ಶಂಕಪ್ಪಯ್ಯ. ಇದಿಷ್ಟು ನೆನಪುಗಳು. ಮತ್ತೆ ಆಣೆಮಂಗ್ಳೂರು ಊರು ನಂಗೆ ತುಂಬಾ ನೆನಪಿದೆ. ಅಲ್ಲಿ ಈ ನಾವು ಕಾಡಲ್ಲೆಲ್ಲ ಓಡಾಡುವಾಗ ಜಿಗಣೆ ಹತ್ತಿದ್ದು, ರಕ್ತ ಬಂದಿದ್ದೆಲ್ಲ ಗೊತ್ತಿದೆ. ಅವತ್ತಿನ ಕಾಲಕ್ಕೆ ದುಡ್ಡು ಕಮ್ಮಿ, ಬ್ಲಡ್ ಕಮ್ಮಿ. ಜಿಗಣೆ ಕಚ್ಚಿದೆ ಅಷ್ಟೇ ಚೋಮನ್ ದುಡ್ಡಿನಲ್ಲಿ, ಅಷ್ಟೇ ಬ್ಲಡ್. ಬಹುಶಃ ಈ ತಂಡಕ್ಕೆ ದುಡ್ಡು ಜಾಸ್ತಿ ಇದೆ, ಬ್ಲಡ್ ಜಾಸ್ತಿ ಇದೆ. ಬೇಕು ಅಂದ್ರೆ ಬೇಕು ಬೇಡ ಅನ್ನೋದು ಆಡಿಯನ್ಸ್ ಬಿಟ್ಬಿಡೋಣ. ಮುಖ್ಯವಾಗಿ ಒಂದು ವೇಳೆ ಅಲ್ಲಿ ನ್ಯಾಯ ಸಿಕ್ಕಿದ್ದು ಏನು ಅನ್ನೋದು ಗೊತ್ತಿಲ್ಲ. ಯಾಕಂದ್ರೆ ಅವನು ಕ್ರಿಶ್ಚಿಯನ್ ಆಗಿ ಹೋಗ್ಬಿಡ್ತಾನೆ. ಗುರುವ ಕ್ರಿಶ್ಚಿಯನ್ ಆಗಿ ಹೋದ್ಮೇಲೆ ಚೋಮ ಮಗನಾದ್ರೂ ನೋಡ್ಕೊಂಡ್ ಬರೋಣ ಅಂತ ಹೋದಾಗ್ಲೇ ಪಂಜುರ್ಲಿ ಬರೋದು, ಅಂದ್ರೆ ದೈವ ಬರೋದು. ಇದು ನಂಬಿಕೆ. ಈ ನಂಬಿಕೆ ಇವತ್ತಿಗೂ ಆ ಭಾಗದಲ್ಲಿದೆ. ಅಂದ್ರೆ ಆ ದೈವ ಅನ್ನೋದು ಅಷ್ಟು ಪವರ್ಫುಲ್ ಆಗಿ ನನ್ಗನ್ಸತ್ತೆ. ನಾಗನ ಕಾಳ ಕರೆಕ್ಟ್ ಇದೆ ನೋಡಿ ಟೈಟ್ಲು. ಕಾಳನ್ಗೆ ಬದುಕಿದಾನ ಅವನು, ಬೆಳ್ಳಿ ಬದುಕಿದ್ದಾಳೆ. ಒಂದ್ ವೇಳೆ ಅವರ ಮನಸ್ಥಿತಿ ನನಗೆ ಗೇಣಿನೆಲ್ಲ ಈ ರೀತಿಯಾಗಿ ಹೋರಾಟ ಮಾಡಿದ್ರೆ ಅವ್ರ ಬಹಳ ಚೆನ್ನಾಗಿರ್ತಾರೆ. ಒಂದು ಸ್ವಾತಂತ್ರ್ಯ ಬಂದಿದ್ದು ಮಂದಗಾಮಿಯೂ ಉಗ್ರಗಾಮಿಯಾಗಿಂತ ತೀವ್ರಗಾಮಿಯಾಗಿತ್ತು. ಇಲ್ಲ ಬಿಡಿ, ಇದು ಇವತ್ತಿನ ಮನಸ್ಥಿತಿಗೆ ಹೇಗಿದೆಯೋ ಆ ರೀತಿ ನೀವು ಸಿನಿಮಾ ಮಾಡಿದೀರ ಅಂತ ನಾನು ಅನ್ಕೊಂಡಿದ್ದೀನಿ. ಬಹುಶಃ ಇವತ್ತು ಕಮಲ್ ಹಾಸನ್ ಸಿನಿಮಾ ಮಾಡ್ತಾ ಇದ್ದಾರೆ. ಅವರು ಬಂದಂತ ಸಂದರ್ಭದಲ್ಲಿ, ನಾವು ಬಂದಂತ ಸಿನಿಮಾದಲ್ಲಿ ಅವಾಗ ಬರೀ ಲವ್, ಫ್ಯಾಮಿಲಿ ಡ್ರಾಮಾ ಅಂತೆಲ್ಲ ಬರ್ತಾ ಇತ್ತು. ಈಗ ನ್ಯೂಕ್ಲಿಯಸ್ ಬೇರೆ ತರ ಆಗ್ಬಿಟ್ಟಿದೆ. ಏಕಾಂಗಿ ಹೋರಾಟ. ಬಹುಶಃ ಅದು ಕಿಚ್ಚದು, ಅದೊಂಥರ ಕಿಚ್ಚು. ಅಂದ್ರೆ ಪ್ರತಿಯೊಬ್ಬರಿಗೂ ತಾಳ್ಮೆ ಅನ್ನೋದೇ ಹೊರಟೋಗಿದೆ. ಆ ತಾಳ್ಮೆ ಯಾಕೆ ಹೋಗ್ತಾ ಇದೆ ಅಂದ್ರೆ ನಮ್ಗೆ ಸಮಯನೂ ಕಮ್ಮಿ, ದುಡ್ಡು ಕಮ್ಮಿ. ಯಾಕೆ ಸಿನಿಮಾಗಳು ಓಡ್ತಾ ಇಲ್ಲ ಅಂತ ಹೇಳ್ಬೇಕಾದ್ರೆ, ಸಿನಿಮಾಗಳು ಓಡತಾ ಇಲ್ಲ ಅಂತಲ್ಲ, ನೋಡಕ್ಕಾಗ್ತಾ ಇಲ್ಲ ಅಂದ್ರೆ ನಮ್ಗೆ ಸಮಯ ಸಿಗ್ತಾ ಇಲ್ಲ. ಥಿಯೇಟರ್ ಹಾಕಿದ್ದ ಸ್ವಲ್ಪ ದಿನಗಳಲ್ಲಿ ತೆಗೆದು ಬಿಡ್ತಾ ಇದ್ದಾರೆ. ಇದೊಂದು ಕಾದಂಬರಿ ಚೋಮನ್ ದುಡಿ ಜ್ಞಾನಪೀಠ ಪ್ರಶಸ್ತಿ ಪಡೆದಂತ ನಮ್ಮ ಶಿವರಾಮ್ ಕಾರಂತರ ಕೃತಿ. ಈ ಸಿನಿಮಾ ಮಾಡಿದ ಮೇಲೆ ಇದನ್ನ ಸಿನಿಮಾ ಮಾಡಿದವರು ಉಡುಪಿಯ ಬೇಬಿ ಕಾರಂತರ, ಅವರ ಡೈರೆಕ್ಟರ್ ಕಾಟ್ಪಾಡಿನೇ ಅಂತ ಪ್ರಜಾ ಪಿಕ್ಚರ್ಸ್. ಆ ಸಿನಿಮಾ ಆ ಕಾಲಘಟ್ಟದಲ್ಲಿ ಮಾಡಿದ್ದು 3 ಲಕ್ಷದಲ್ಲಿ. ಬಹುಶಃ 3 ಲಕ್ಷದಲ್ಲಿ ಅಂತ ಸಿನಿಮಾ ಮಾಡಿ ಒಂದು ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ. ಅದು ಕಾರಂತರ ಮಾಡಿದ ಒಂದು ಅದ್ಭುತವಾದ ಒಂದು ಎರಡು ಕಾರಂತರನ್ನು ನೆನಪಿಸ್ಕೋಬೇಕಾಗುತ್ತೆ. ಒಂದು ವಾಸುದೇವರಾವ್, ಆಮೇಲೆ ಬರ್ತೀನಿ ವಿಷಯ. ಬಿ.ವಿ. ಕಾರಂತರಿಗೆ ಸಿನಿಮಾದ ಅನುಭವ ಕಮ್ಮಿ ಇತ್ತು. ಅವರು ಕಾರ್ನಾಡ್ರ ಜೊತೆ ವಂಶವೃಕ್ಷ ಮಾಡಿದ್ರು. ಆಮೇಲೆ ಕಾಡನ್ನ ಗಿರೀಶ್ ಮಾಡ್ತಾರೆ. ಅದು ನನ್ನ ಮೊದಲನೇ ಸಿನಿಮಾ. 2ನೇ ಸಿನಿಮಾ ಕಾರಂತರ ಮಾತ್ರ ಮಾಡ್ತಾರೆ, ಅದು ಚೋಮನ್ ದುಡಿ. 3ನೇ ಸಿನಿಮಾ ಇಬ್ರು ಸೇರಿ ಮಾಡ್ತಾರೆ, ತಬಲಿನ. ಅಲ್ಲಿ ಕಾರಂತರ ಇದ್ದಾರೆ, ಗಿರೀಶ್ ಇದ್ದಾರೆ. ಯಾಕೆ ಹೇಳ್ತೀನಿ ಅಂದ್ರೆ, ಇದು ಈ ಟೆಕ್ನಿಕ್ ಏನು ಸ್ಟಾರ್ಟ್ ಕಟ್ ಅಥವಾ ಕ್ಯಾಮರಾ ಆನ್ ಅನ್ನೋದೆಲ್ಲ ಪಾಪ ನಮ್ಮ ಬಿ.ವಿ. ಕಾರಂತ ಗೊತ್ತಿಲ್ಲ. ನಾಟಕದಲ್ಲಿ ಮಾಡು ಅಂತ ಹೇಳ್ತಾರಲ್ಲ, ಹಂಗೆ ಮಾಡೋದು. ಗಿರೀಶ್ ಕಾಸರೊಳ್ಳಿ ಸರ್ ಸ್ಟಾರ್ಟ್ ಕ್ಯಾಮ್ರಾ ಇದೆ ಸರ್, ಹೌದಾ ನೀವು ಹೇಳಿ. ಅವ್ರು ಹೇಳಿದ್ಮೇಲೆ ಕಟ್ ಅಂತ ಸಾಕು ಇಲ್ಲ ಸರ್ ಕಟ್ ಸರ್ ಅಂದ್ರೆ, ಏನೋ ಗೊತ್ತಿಲ್ಲದೆ ಇರೋರು ಕೂಡ ಒಳ್ಳೆ ಸಿನಿಮಾ ಮಾಡ್ತಾರೆ. ಅಲ್ಲಿ ಬೇಕಾಗಿರೋದಂತೆನೆ ಮತ್ತು ಭಾವನೆ ತುಂಬಾ ಚೆನ್ನಾಗಿ ಮಾಡಿದ್ರು. ಬಹುಶಃ ಇಷ್ಟೆಲ್ಲ ಮಾಡಿ ಆ ಸಿನಿಮಾ ತಗೊಂಡೋಗಿ ತೋರಿಸಿದಾಗ ಶಿವರಾಮ್ ಕಾರಂತರ ಸಿನಿಮಾ ಸುಮಾರಾಗಿದೆ, ಚೆನ್ನಾಗಿಲ್ಲ ಅಂದ್ಬಿಟ್ಟು. ಯಾಕೆಂದ್ರೆ ಪ್ರತಿಯೊಬ್ಬ ಕೃತಿ ಬರೆಯೋರ್ಗೂ ಅವರ ಕಲ್ಪನೆನೇ ಬೇರೆ, ಸಿನಿಮಾದ ಸಮಯನೇ ಬೇರೆ. ಸಿನಿಮಾದಲ್ಲಿ ಯಾವುದೇ ಕಾದಂಬರಿಕಾರ ಹೆಂಗೆ ಬರೆದ್ರು ಕೂಡ ಅದನ್ನ 2 ಗಂಟೆ ಕಾಲದಲ್ಲಿ ಒಂದು ಮಾಡ್ಬೇಕಾದ್ರೆ ಬೇಕಾದ ಸಾಮರ್ಥ್ಯ ಕೇವಲ ನಿರ್ದೇಶಕನಿಗೆ, ಸ್ಕ್ರೀನ್ ಪ್ಲೇ ರೈಟರ್ ಮಾತ್ರ ಇರುತ್ತೆ. ಇದನ್ನ ನೋಡಿ ಮಾಡ್ಬೇಕಾಗತ್ತೆ. ಆ ಕಾಲದಲ್ಲಿ ಮಂದಗಾಮಿಯಾಗಿ ನಾವು ಮಾಡಿದ್ವಿ. ನೀವು ಇವಾಗ ತೀವ್ರಗಾಮಿಯಾಗಿದ್ದೀರಾ, ಕಾಳ ತೀವ್ರಗಾಮಿಯಾಗಿದ್ದಾರೆ. ಈ ಯಂಗ್ಸ್ಟರ್ಸ್ ಒಂದು ಛಲ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಬಂದ ತಕ್ಷಣ ಅವ್ರಿಗೆ ನಮಗೂ ಒಂಥರ ಅನ್ಸುತ್ತೆ, ನಮ್ಮ ಮಕ್ಕಳು ಇವತ್ತು ಹೇಗಿದ್ದಾರೆ, ನಾವು ಹೇಗಿದ್ವಿ ಅನ್ನೋದು ನೋಡೋದ್ರ ತುಂಬಾ ಕಾಲ ಬದಲಾವಣೆ ಆಗಿದೆ. ಅವತ್ತಿನ ರಾಜಕೀಯ ಇವತ್ತಿಲ್ಲ. ಅವತ್ತೊಂಥರ ಇತ್ತು, ಅವತ್ತು ಸ್ಟೇಟ್ಸ್ಮೆಂಟ್ ಗಳೆಲ್ಲ ಇತ್ತು. ಇವತ್ತು ರಾಜಕಾರಣಿಗಳೇ ಬೇರೆ, ಸಿನಿಮಾ ಮೇಕಿಂಗೇ ಬೇರೆ, ಅವತ್ತು ಸಿನಿಮಾ ಮೇಕಿಂಗೇ ಬೇರೆ. ಮುಖ್ಯವಾಗಿ ಈ ಬಿಚ್ಚುಗತ್ತಿಯ ಬಂಟನ ಬಲ್ಲಿರೇನು, ಇದಕ್ಕೆ ನಮ್ಮ ಕನ್ನಡ ಚಿತ್ರರಂಗ
ತಾವುಗಳು ಏನೋ ತಪ್ಪು ಮಾಡಿದ್ರೆ ಸಣ್ಣ ಪುಟ್ಟ ತಪ್ಪು ಮಾಡಿರ್ತಾರೆ, ಕ್ಷಮಿಸ್ಬಿಡಿ, ಬುದ್ಧಿ ಹೇಳಿ ಕಲಿತಾರೆ, ಅವ್ರನ್ನ ಬೆಳೆಸಿ, ದಯವಿಟ್ಟು ಬೆಳೆಸಿ. ಯಾಕೆಂದ್ರೆ ನಮ್ಮನ್ನ ನಂಬಿ ಆಶೀರ್ವಾದ ಮಾಡಿ ಅಂತ ಕೇಳೋ ಸಮಯದಲ್ಲಿ ನಾವು ಅದನ್ನೇ ಮಾಡಬೇಕು. ಸೊ ರಾಜೇಶ್ ಅವರೇ, ನಿಮ್ಮ ಅನಿಲ್ಗಾಗ್ಲಿ ನಿಮ್ಗಾಗ್ಲಿ ಎಲ್ರಿಗಾಗ್ಲಿ ತಂಡ ಏನ್ ನಂಬಿ ಮಾಡಿದೀರಾ, ತೆರೆ ಮೇಲೆ ಬಂದಾಗ ಆಡಿಯನ್ಸ್ ನೋಡೋ ರೀತಿನೇ ಬೇರೆ ಅದು, ನಾವು ನೋಡೋ ರೀತಿನೇ. ಯಾಕಂದ್ರೆ ಸಿನಿಮಾ ನಾವೇ ನೋಡ್ಕೊಂಡು ನಾವು ಮಾಡೋ ಸಕ್ಸಸ್ ಅಂತ ಅಂದಿರ್ತೀವಿ, ಅದು ಬೇರೆ ತರನೇ ಆಗಿರೋದು. ಒಳ್ಳೊಳ್ಳೆ ಸಿನಿಮಾಗಳು ಓಡ್ತಾ ಹೋಗ್ತು, ಯಾವ್ದು ಓಡ್ಲಿಲ್ಲ ಅಂತಲ್ಲ, ಓಡ್ಸಿದ್ರು ಓಡ್ತು. ಬಂಗಾರದ ಮನುಷ್ಯನ ಅಲ್ಲೇ ಹೋಯ್ತು, ನಾಗರಾವು ಅಲ್ಲೇ ಓಡ್ತು, ಭೂತಯ್ಯನ ಮಗ ಅಲ್ಲೇ ಹೋಯ್ತು, ಚೋಮನ ದುಡಿ ಆಗಿರ್ಬೋದು, ಒಂದಾನೊಂದು ಕಾಲದಲ್ಲಿ ಆಗಿರ್ಬೋದು, ಎಲ್ಲ 50 ದಿವಸಕ್ಕೆ ಮೇಲೆ ಓಡ್ತು. ಆ ಒಂದು ಸುವರ್ಣ ಯುಗ ಮತ್ತೆ ಬರಬೇಕು, ನಿಮ್ಮ ಮೂಲಕ ಅದು ಬರ್ಲಿ ಅಂತ ನಾನು ಆಶಿಸ್ತೀನಿ. ಮುಂದೆ ನಿಮ್ಮ ಪ್ರಯತ್ನಗಳೆಲ್ಲ ಸಣ್ಣ ಪುಟ್ಟ ದೋಷಗಳನ್ನೆಲ್ಲ ಯಾವತ್ತೂ ನಮ್ಮಲ್ಲಿ ಒಂದು ಗಾದೆ ಇದೆ, ಆನೆ ಕೂಡ ಜಾರಿ ಬೀಳತ್ತೆ ಅಂತ. ಆ ತರ ಮನಸ್ಸು ಇಟ್ಕೋಬೇಡಿ, ಒಳ್ಳೇದಾಗತ್ತೆ. ಈ ಒಂದು ದಿನ ನೀವು ಸಿನಿಮಾನ ಒಂದು ಪಾಸಿಟಿವ್ ಎನರ್ಜಿ ನಲ್ಲಿ ಇಟ್ಕೊಂಡು ಕೆಲಸ ಮಾಡಿ, ಮುಂದೊಂದು ದಿನ ನಿಮಗೆ ಯಶಸ್ಸು ಕಂಡಿರುತ್ತೆ ಅಂತ ಹೇಳ್ತೀನಿ. ಟೈಟ್ಲ್ ಮಾತ್ರ ಕನ್ನಡದ ಇಟ್ಟಿದ್ದಾರೆ, ಇವ್ರು ಇನ್ನೂ ಕಿಂಡರ್ ಗಾರ್ಟನ್ ಅಲ್ಲಿ ಇದ್ದಾರೆ, ಇವ್ರು ಇನ್ನೂ ಡಿಗ್ರಿ ಮಾಡ್ಬೇಕು. ಚೋಮನ ದುಡಿ ಅಂತ ನೀವು ಆಯ್ಕೆ ಮಾಡ್ಕೊಂಡ್ರಲ್ಲ, ಬೇರೆ ಎಲ್ಲೂ ಕೂಡ ಕ್ರಾಂತಿ ಮಾಡಕ್ ಸಾಧ್ಯ ಇರ್ಲಿಲ್ವಾ? ನಾನು ಸುಮ್ಮನೆ ಕೇಳ್ತಾ ಇದ್ದೀನಿ. ಯಾಕಂದ್ರೆ ಮನೆ ರಿಷಬ್ ಶೆಟ್ಟಿ ಅವ್ರು ಕೇಳಿದ್ರು, ಅಣ್ಣ ನಾನು ಒಂದಾನೊಂದು ಕಾಲದಲ್ಲಿ ಮತ್ತೆ ರೀಮೇಕ್ ಮಾಡಬಹುದಾ ಅಂತ ಕೇಳಿದ್ರು. ಅಲ್ಲಿ ಎಲ್ಲ ಸತ್ತೋಗ್ಬಿಟ್ಟಿದ್ದೀವಿ. ನೀವು ಆ ಸಿನಿಮಾ ನೋಡಿದ್ರೆ ಎಲ್ಲರೂ ಸತ್ತೋಗಿದ್ದಾರೆ. ಯಾರು ಉಳ್ಕೊಂಡಿದ್ದಾರೆ ಹೇಳಿ? ಆಕ್ಟ್ ಮಾಡಿದ್ರೆ ಸತ್ತೋಗ್ಬಿಡ್ತೀನಲ್ಲ, ಅಲ್ಲಿ ಶಂಕರ್ನಾಗ್ ಹೋಗ್ತಾರೆ, ಕಥೆನ ಹೇಳ್ತಿದ್ದೀನಿ. ಅಂದ್ರೆ ರೀಮೇಕ್ ಮಾಡ್ಬೇಕಾದ್ರೆ ಇವರು ಕಾಳ ಉಳ್ಕೊಂಡಿದ್ದಾರೆ, ಅಲ್ಲಿ ಬೆಳ್ಳಿ ಉಳ್ಕೊಂಡಿದ್ದಾರೆ ಅಂತ ಸಿನಿಮಾ ಮಾಡಿದ್ರು. ಇಬ್ರು ಇಲ್ಲ ಅಂದ್ರೆ ಸಿನಿಮಾ ಆಗ್ತಿರ್ಲಿಲ್ಲ. ಪಾಯಿಂಟ್ ಇಸ್ ದಟ್ ಉಳಿದಾಗ ಏನಾಗತ್ತೆ ಅನ್ನೋದೇ ಇವತ್ತಿನ ಪ್ರಶ್ನೆ. ಕನ್ನಡ ಇಂಡಸ್ಟ್ರಿ ಬಗ್ಗೆ ನನಗೆ ಹೇಳ್ತೀನಿ, ಯಾವತ್ತೋ ಒಂದ್ಸಲಿ ಇವತ್ತು ಇಂಟರ್ವ್ಯೂ ನಡೆದ್ರು, ನಾನು ತಮಿಳಲ್ಲಿ ಇದ್ರೆ ಏನಾಗ್ತಾ ಇದೆ, ಹಿಂದಿನಲ್ಲಿ ಇದ್ರೆ ಏನಾಗ್ತಾ ಇದೆ, ಏನು ಬೇಡ, ಕನ್ನಡದಲ್ಲಿ ಇದ್ದಿದ್ದರಿಂದ ನಾನೊಬ್ಬ ಗಟ್ಟಿ ಕನ್ನಡಿಗ ಆಗಿದ್ದೀನಿ, ನಿಮ್ಮ ಜೊತೆಲಿ ಐ ಆಮ್ ವೆರಿ ಪ್ರೌಡ್. ನಾನು ತುಂಬಾ ಹೆಮ್ಮೆಯಿಂದ ಹೇಳ್ತೀನಿ, ನಾವೇನೇ ಸಂಪಾದನೆ ಮಾಡ್ಬೇಕಾದ್ರೆ ನಮ್ಮ ಭಾಷೆ ಮೇಲೆ ಇರಬೇಕು, ನಮ್ಮ ಭಾವನೆ ಮೇಲೆ ಇರಬೇಕು. ಅದಕ್ಕೆ ತುಂಬ ಖುಷಿ. ಇವತ್ತು ಸಂಜೆ ರಾಜೇಶ್ ನೀವು ಬನ್ನಿ ಅಂತ ಸ್ವಲ್ಪ ಲೇಟ್ ಆಗಿದ್ರು ಪರವಾಗಿಲ್ಲ, ಲೇಟೆಸ್ಟ್ ಆಗಿದ್ದೀನಿ. ಥ್ಯಾಂಕ್ ಯು. ಒಳ್ಳೇದಾಗ್ಲಿ ಎಲ್ರಿಗೂ. ಬಿಚ್ಚುಗತ್ತಿಯ ಬಂಟರ ಬಲ್ಲಿರೇನು ಸಿನಿಮಾಗೆ ಒಳ್ಳೇದಾಗ್ಲಿ, ಶುಭವಾಗ್ಲಿ. ನಮಸ್ಕಾರ. ಕೊನೆಯದಾಗಿ ಹೇಳ್ಬೇಕು ಅಂತಂದ್ರೆ, ಲೈಕ್ ಕತೆ ನಿಜವಾಗ್ಲೂ ಖಂಡಿತ ನೀವು ಬಂದು ಸಿನಿಮಾ ನೋಡಿದ್ರೆ ಖಂಡಿತ ಇದೆ. ವೈಲೆನ್ಸ್ ತುಂಬಾ ಕಮ್ಮಿನೇ ಇರೋದು, ಅದೇ ನಾನು ಹೇಳ್ದಂಗೆ 10% ಮಾತ್ರ ಇರೋದು. ಕಂಪ್ಲೀಟ್ ಆಗಿ ಕಾರಂತರದ್ದು ಏನ್ ಕತೆ ಇದೆ ಅದು ಕಂಪ್ಲೀಟ್ ಆಗಿ ನಾವು ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದೀವಿ ಅಂಡ್ ತುಂಬಾ ಚೆನ್ನಾಗಿ ರಿಟೈನ್ ಮಾಡಿದೀವಿ ಪಾತ್ರಗಳನ್ನ. ಸೊ ಅದನ್ನ ನೀವು 28ಗೆ ನೋಡಿದ್ರೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಅಂತ ಹೇಳ್ತೀನಿ.